ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಇಂದು ಬೀದಿ ವ್ಯಾಪಾರಿಗಳ ಜಂಟಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಬೀದಿ ವ್ಯಾಪಾರಿಗಳು ಪ್ರತಿಭಟನೆ ನಡೆಸಿದರು. ನಗರದಲ್ಲಿ ನಡೆಯುತ್ತಿರುವ ಬೀದಿ ವ್ಯಾಪಾರಿಗಳ ತೆರವು ಕಾರ್ಯಾಚರಣೆಯನ್ನು ಕೂಡಲೇ ಸ್ಥಗಿತಗೊಳಿಸಬೇಕೆಂದು ಪ್ರತಿಭಟನಾಕಾರರು ಸರ್ಕಾರ ಹಾಗೂ ಸಂಬಂಧಿತ ಅಧಿಕಾರಿಗಳನ್ನು ಒತ್ತಾಯಿಸಿದರು. ಬೀದಿ ವ್ಯಾಪಾರವು ಸಾವಿರಾರು ಕುಟುಂಬಗಳ ಜೀವನೋಪಾಯವಾಗಿದ್ದು, ಯಾವುದೇ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ವ್ಯಾಪಾರಿಗಳನ್ನು ತೆರವುಗೊಳಿಸುವುದು ಅವರ ಬದುಕಿನ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಬೀದಿ ವ್ಯಾಪಾರಿಗಳ ಹಕ್ಕುಗಳನ್ನು ರಕ್ಷಿಸಬೇಕು, ಕಾನೂನುಬದ್ಧವಾಗಿ ಗುರುತಿಸಿ ಅವರಿಗೆ ಸೂಕ್ತ ಸ್ಥಳಾವಕಾಶ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯ ವೇಳೆ ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ಬೀದಿ ವ್ಯಾಪಾರಿಗಳು ಭಾಗವಹಿಸಿ, ಸರ್ಕಾರವು ತಕ್ಷಣ ಮಧ್ಯಪ್ರವೇಶಿಸಿ ತೆರವು ಕಾರ್ಯಾಚರಣೆಯನ್ನು ನಿಲ್ಲಿಸಿ ಬೀದಿ ವ್ಯಾಪಾರಿಗಳ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಮನವಿ ಮಾಡಿದರು. ಒಟ್ಟಾರೆಯಾಗಿ ಬೀದಿ ವ್ಯಾಪಾರಿಗಳ ಜೀವನೋಪಾಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರವು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯದೊಂದಿಗೆ ಪ್ರತಿಭಟನೆ ಶಾಂತಿಯುತವಾಗಿ ನಡೆಯಿತು. ಇವತ್ತು ನಮ್ಗೆ ವಿಷಯ ಕೊಟ್ಟಿ ರೋಡಲ್ಲಿ ನಮ್ಗೆ ಕುಂಡಿಸಿದ್ರೆ ಧಿಕ್ಕಾರ 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 ಧಿಕ್ಕಾರ. ನಮ್ಮ ವಯಸ್ಸಿಗೆ ಈ ತರ ಧಿಕ್ಕಾರ ಹಾಕಲ್ಲ ನಿಮ್ ಧರ್ಮನ. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ, ಅಕ್ಕ ತಂಗಿರಿದ್ದಾರೆ, ಬಂಧು ಬಳಗ ತಾಯಿದ್ದಾರೆ. ಈ ತಾಯಿ ಸ್ಥಾನ ಇಲ್ಲದ ಒಂದು ಬೀದಿ ಮೇಲೆ ಬಡುತ್ತಾ ಇದ್ದಾವೆ ಒಂದು ಹುಡುಗಿ. ಅದು ಬಂದು ಹಾಕೋಣ ಅವತ್ತು ಆ ಹುಡುಗಿ ಹತ್ರ ನಾವು ಓಟ್ ಕೇಳಿದ್ದೇನೆ. ಆ ಹುಡುಗಿ ನಮ್ಗೆ ಓಟ್ ಕೊಟ್ಟೈತೆ. ಇವತ್ತು ನೀವು ನಮ್ಗೆ ಓಟ್ ಕೊಟ್ಟಿದ್ರೆ ನಮ್ಗೆ ವಿಷ ಕೊಟ್ಟಿದ್ದೀರಾ. ವಿಷ ಕುಡಿಯಿರಿ ಏನೋ ನೀವಂತ ಪುಣ್ಯಾತ್ಮನ ಕೇಳಂತ ಮಹಾನುಭಾವರು ಅಮ್ಮ ಈ ತರ ನೀನ್ ಬರ್ಕ ಜಾಗ ಮಾಡಿದೀನಿ. ಇಲ್ಲ ನಾವು ಪೆಟ್ಟೆ ತೆಗಿತೇವೆ. ನೀವು ಅಪ್ಪನ ಗೊತ್ತಿ ರಾಜಕೀಯ ಇದ್ದಂತ ವ್ಯಕ್ತಿ, ರಾಜಕೀಯ ಅಂತ ನೀವು ಅನುಭವಿಸ್ತು. ಅದೇ ಬೇರೆ ಒಂದು 8 ಲಕ್ಷ ಕೂತ್ಕೊಂಡು ಸುಮ್ಮನೆ ಇರ್ತೀರ ಸ್ವಾಮಿ. ದುಡ್ಡು ಅನ್ಯಾಯ, ದುಡ್ಡಿಲ್ಲ ಸ್ವಾಮಿ. ನಮಗ್ ದುಡ್ಡು ಬೇಡ, ನಮ್ಗೆ ಬದುಕಕ್ಕೆ ಜಾಗ ಬೇಕು. ಜಾಗ ನಮ್ಗೆ ಬೆಳಗ್ಗೆ ನಾವು ಬದುಕ್ತೀವಿ. ಯಾರು ಮೋಸ ಮಾಡ್ತಾ ಇಲ್ಲ, ಸುಳ್ಳು ಬದುಕ್ತಾ ಇಲ್ಲ, ಅನ್ಯಾಯ ಮಾಡಿ ತಂತಾ ಇಲ್ಲ. ಈಗ ರಾಜಕೀಯ ಆಯ್ಬಾಯಿ ಅಂದ್ಬಿಟ್ಟು ನಾವು ದುಡ್ಡು ಮಾಡಿಲ್ಲ ಸ್ವಾಮಿ. ನಮಗೆ ಈ ಮಾತು ನಿಮ್ಮ ಅಕ್ಕ ತಂಗಿಗೆ ಹೆಚ್ಚಾಗೆ, ನಿಮ್ ತಾಯಿ ತಂಗಿಗೆ ಹೆಚ್ಚಾಗೆ ನೀನ್ ಇಟ್ಕೊಂಡ್ ಕೇಳ್ತೀರಿ. ಈ 1400 ಅಂತ ಹಿಂದೆ ಕೊಡ್ತೀವಿ. ರೋಡಲ್ಲಿ ಕಾಪಾಡ್ಕೊಂಡು ಸೀರೆ ತಿಂದ್ಬಿಟ್ಟು ಬಿಟ್ಟಾರ ಅಂತ ನಾವು ನೋಡಿ ಮಾಡ್ತೀವಿ. ನಿಮಗೆ ಅಪ್ರೋಚ್ ಹಾಕಿದ್ರೆ ಮಾತು ಮುಗಿಸ್ತೀನಿ ಸ್ವಾಮಿ. ನಾನು ಬೆಳಗ್ಗೆಯಿಂದ ಊಟ ತಿಂತಿಲ್ಲ. ಬಂದ್ರು ಎಲ್ಲ ದುಡ್ಡು ಸ್ವಾಮಿ ಅಲ್ಲಿ ಕೊಡ್ತಾ ಇದ್ದಾರೆ. ಇಸ್ಕೊಂಡ್ ಬರ್ತೀನಿ, ಕಟ್ತೀನಿ, ಕಟ್ಬೇಕಾ ಸಾಯ್ಬೇಕಾ ಎಲ್ಲ ಏನ್ ಮಾಡ್ಕೊತಾನ. ಒಡೆ ಮಾಡಿದ 10 ತಪ್ಪು ಮಾಡಿದೀಗ. ನಮ್ಮ ಬದುಕಂತ ಜಾಗ ಬೇಕು ಕಟ್ಟಕ್ಕೆ. ಅದಕ್ಕೆ ವಿಷಯ ಕೊಟ್ಮೇಲೆ ಎಲ್ಲಿ ಸ್ವಾಮಿ ಕಟ್ಟೋಣ ಆಗಲ್ಲ. ಈಗ ನಮ್ಗೆ ಏನ್ ಬೇಕು, ನ್ಯಾಯ ಉಳಿಸ್ಬೇಕಂದ್ರೆ ನಮ್ಗೆ ಒಂದು ಮಾಡ ಮಾಡ್ಕೋಬೇಕು. ಮಾಡಿಲ್ಲ ಹೆಣ್ಮಕ್ಳು ನಡೆಯೋ ಮಹಿಳಾ ಸಂಘದವರು, ನಾವೆಲ್ಲ ಸಂಘದವರು. ಇವತ್ತು ನಂದು ಸಂಘ ಐತೆ, ನಾನು ಸಂಘ ಮಾಡ್ತಾ ಇದ್ದೇನೆ. ನಾನು ಯಾವುದು ಎಸ್ಟಿ ಅಂಬೇಡ್ಕರ್ ಇವ್ರಿಗೆಲ್ಲ ಈ ವಯಸ್ಸಾದ ಹುಡುಗಿ ನಾನು ಫೋಟೋ ಅಂದಿಸ್ಕೊಂಡು ಪಕ್ಕ ಜಾಸ್ತಿ ಕೊಟ್ಟ ನಾನು ಮದುವೆ ಅಂದ್ರೆ ನಾನು ಹೇಳೋದು ಮುಳುಗಾಗ ನಾನು ಯಾಕಿರಿ. ಇವತ್ತು ನಮ್ಮ ಬರಗಾಲದಲ್ಲಿ ಇಂದಿರಾ ಗಾಂಧಿ ನಮ್ಮ ಬರಗಲ್ಲೇ ನಮ್ಮ ಅಮ್ಮ ಇಷ್ಟು ಮಕ್ಕಳು ತಗೊಂಡ್ ಸಾಕಿ ನಮ್ಮನ್ನ ಬದುಕಿಸ್ಲಿಕ್ಕೆ ಆ ಅಣ್ಣ ಇವತ್ತು ಕಾಂಗ್ರೆಸ್ ಅವತ್ತು ಬಡಜನಕ್ಕೆ ನ್ಯಾಯ ಕೊಟ್ಲು. ಆಸ್ತಿ ಎಲ್ಲ ಬಿಡ್ಬೇಕು ಜನಕ್ಕೆ. ಅಮ್ಮ ಅಮ್ಮ ಓಟ್ ಕೊಡಿ ಅಂದ್ರು. ನೀವು ನಮ್ಗೆ ಎಷ್ಟು ಕೊಡ್ತಾರೆ ಏಟ್ ಕೊಡ್ತಾರೆ. ಇದೇ ನೀವು ಪ್ರತಿಫಲ. ಯಾವ ಸಾಲದವ್ರು ಏಟ್ ಕೊಟ್ಟಿಲ್ಲ ನಿಮ್ಗೆ, ನಾನು ಕೊಡ್ತಾ ಇದ್ದೀನಿ ನೋಡು. ಎಲ್ಲಾದ್ರೂ ನಮ್ಮಲ್ಲೇ ಭಿಕ್ಷೆ ಬೇಡ್ಸ್ಕೊಂಡೆ. ನಾವೆಲ್ಲ ಪಕ್ಕ ಮನೇಲಿ ಅಮ್ಮ ಏನೋ ಬಾರೆ ನಮ್ಗೆ ಹೆಲ್ಪ್ ಮಾಡ್ಯಾರ ಬಾರೆ ಹಾಕೋ ತಕೋಣ. ಈಗ ನಾವು ಒಬ್ಬಟ್ಟೈತೆ ಇವತ್ತು ಈ ರಾಜಕೀಯ ಕುತ್ಕೊಂಡು ಹೆಸರು ಮಲ್ಲಿ ನಮ್ಮಂತ ಬಡಗೈಗಳನ್ನ ಹಾಕಾಡ್ತಾ ಇದ್ದೀರ. ಈ ಗೋಡೆ ನಮ್ಗೆ ಯಾವಾಗೂ ತಗಲುತ್ತೆ. ನಮ್ ಜೀವನದಲ್ಲಿ ಆಟ ಇಲ್ಲ. ನಾವು ಬೇಕಾದ ಕಾಪಾಡ್ಕೊಂಡ್ರೆ ಯೋಜನೆ ಮುಂದೆ ಉಳಿತಾಯ ಮಾಡೋ ಸತ್ಯ ನಾನು ಮಾತು ಮುಗಿಸ್ತಾ ಇದ್ದೀನಿ. ಇಲ್ಲಿ ಸೇರಿರುವಂತ ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ಬೀದಿ ಬದಿ ವ್ಯಾಪಾರಿಗಳ ಅಧ್ಯಕ್ಷರಾಗಿರ್ಬೋದು, ರಕ್ಷಣಾ ವೇದಿಕೆಯವರಾಗಿರ್ಬೋದು, ಮಹಿಳಾ ಸಂಘದ ಅಧ್ಯಕ್ಷಗಳಾಗಿರ್ಬೋದು, ಎಲ್ಲರಿಗೂ ಸ್ವಾಗತ. ಇವತ್ತು ಹೋರಾಟ ಏನ್ ನಡೀತಿದಪ್ಪ ಅಂದ್ರೆ ಬೀದಿ ಬದಿ ವ್ಯಾಪಾರ ಅಂತ. ಬೀದಿ ಬದಿ ವ್ಯಾಪಾರ ಅಂದ್ರೆ ಏನು ಈ ರಾಜಕಾರಣಿಗಳಿಗೆ?
ಇವತ್ತು ಬೆಳಗ್ಗೆ ಅವ್ರು ಎದ್ದು ಬೀದಿ ಬರಲ್ಲ, ಬೀದಿ ಬದಿ ವ್ಯಾಪಾರಿಗಳು ಅವ್ರ ಮನೆ ಬಾಗ್ಲಿಗೆ ಹೋದ್ರೇನೆ ಅವ್ರಿಗೆ ಹಾಲು ಸೊಪ್ಪು ತರಕಾರಿ ಪ್ರತಿಯೊಂದು ಸಿಗ್ತಾ ಇದೆ. ಆದ್ರೂ ಬಿಟ್ಟು ಇವತ್ತು ಕೃಷ್ಣ ಬೈರೇಗೌಡರು ಬೀದಿ ಬದಿ ವ್ಯಾಪಾರಿಗಳನ್ನ ತೆಗಿಬೇಕು ಅಂತ ರಾತ್ರಿ ಆರ್ಡರ್ ಮಾಡ್ಬಿಟ್ಟು ಬೆಳಗ್ಗೆ ಗುಂಡೆಲ್ಲಿ ಎಲ್ಲಾ ಕೆಡಿಸ್ಬಿಟ್ಟಲ್ಲ. ಇವತ್ತು ಅವ್ರು ಏನೇನ್ ಕಷ್ಟಪಟ್ಟು ಅಲ್ಲಿ ನೆಲೆ ಊರಿರ್ತಾರೆ, ಎಷ್ಟೆಷ್ಟು ಸಾಲ ಮಾಡಿ ಅವರು ಪಟ್ಟಿಗಳನ್ನ ಮಾಡ್ತಿರ್ತಾರೆ, ಐಟಮ್ಗಳನ್ನ ಹಾಕ್ತಿರ್ತಾರೆ. ಒಂದು ಚೂರು ಮನುಷ್ಯತ್ವ ಇಲ್ದಂಗೆ ನೀವು ಎಲ್ಲಾರನ್ನೂ ಎತ್ತಾಪಿಸ್ಬಿಟ್ರಲ್ಲ. ವರ್ಷಕ್ಕೆ 3,000 ಜನ ಸಾಯ್ತಾರೆ ಅಂತ ನೀವು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಒಂದೇ ದಿನಕ್ಕೆ ಲಕ್ಷಾಂತರ ಜನ ಸಾಯಿಸ್ತಾ ಇದೀರಲ್ಲ ಕೃಷ್ಣ ಬೈರೇಗೌಡ್ರೆ, ಇದು ನಿಮ್ಗೆ ನ್ಯಾಯನಾ? ಇದು ಧಿಕ್ಕಾರ ಯಾವ್ದಕ್ಕೆ ಹೋಗ್ಬೇಕು? ಸರ್ಕಾರಕ್ಕೆ ಹೋಗ್ಬೇಕು. ಧಿಕ್ಕಾರ 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 ಧಿಕ್ಕಾರ. ಬೇಕಾ ಇಂಥ ಸರ್ಕಾರ? ಮತ್ತೆ ಯಾರ ಹಕ್ಕು? ನಮ್ಮ ಹಕ್ಕನ್ನ ನಾವೇ ತಗೋಬೇಕು. 5,500 ರೂಪಾಯಿಗೆ ಆಸೆ ಪಟ್ಟು ನಾವು ಅವ್ರಿಗೆ ಮತ ಹಾಕ್ಬಿಟ್ಟು ಬಂದು ಕೂತಿದೀವಲ್ಲ, ಇದು ನಮ್ ತಪ್ಪು, ಸರ್ಕಾರ ತಪ್ಪಲ್ಲ. ಇವತ್ತು ನಾನು ಕೂಡ ಇಲ್ಲಿ ಬಂದು ನಿಂತು ಮಾತಾಡಕ್ಕೆ ನಮ್ ತಾಯಿ 30 ಇಷ್ಟೊತ್ತರೆಗೂ ಮಾತಾಡಿದ್ರು. ನಮ್ ತಾಯಿ 30 ವರ್ಷದಿಂದ ಅವರು ಬೀದಿ ಬದಿನಲ್ಲಿ ವ್ಯಾಪಾರ ಮಾಡಿರೋದಕ್ಕೆ ಇವತ್ತು ನಾವೊಂದು ಸ್ಥಾನದಲ್ಲಿದ್ದೀವಿ. ಅವ್ರು ಹೇಳ್ತಾರೆ ಬೀದಿ ಬದಿ ವ್ಯಾಪಾರಗಳು ಸ್ವಂತ ಮನೆ ಇಟ್ಕೊಂಡಿದ್ದಾರೆ ಅಂತ. ಸ್ವಂತ ಮನೆ ಯಾರು ಸ್ವಾಮಿ ಇಟ್ಕೊಂಡಿದ್ದಾರೆ? ನೀವೊಂದು ಫ್ರೀ ಕೊಡ್ತೀರಾ ನಮ್ಗೆ? ಇಲ್ಲ ನಮ್ಗೆಲ್ಲ ಇದ್ ಮಾಡ್ತೀರಾ? ಎಂತದಿಲ್ಲ, ನಾವು ಅವತ್ತು ತಂದು ಅವತ್ತು ಮಾರಿ ಅದ್ರಲ್ಲಿ 500 ರೂಪಾಯಿ ತಗೊಂಡೋಗಿ ಮಕ್ಳಿಗೆ ಊಟ ತಿನ್ಸೋಕೆ ನಮ್ ಜೀವನ ದೇವರು ಮುಟ್ಟಿರುತ್ತೆ. ಹೇಳ್ತೀರಲ್ಲ ನೀವು, ಆಯ್ತು ಇವತ್ತು ನಾವು ಬೀದಿ ಬದಿ ವ್ಯಾಪಾರ ನಿಲ್ಲಿಸಿ ನಿಮ್ ಕೈ ಮೇಂಟೈನ್ ಮಾಡಕ್ ಆಗುತ್ತಾ? ಇವತ್ತು ಕೋಟ್ಯಾಂತರ ಜನ ಇದಾರೆ ಬೀದಿ ಬದಿ ವ್ಯಾಪಾರ ಮಾಡ್ಕೊಂಡು. ಲಕ್ಷ ಜನ ಅಲ್ಲ, 1,000 ಜನ ಅಲ್ಲ, ಕೋಟಿ ಜನ ಬರ್ತಾರೆ. ಕೃಷ್ಣ ಬೈರೇಗೌಡ್ರೆ ಇದನ್ನ ಇಲ್ಲಿಗೆ ನಿಲ್ಸಿದ್ರೆ ಸರಿ ಹೋಗುತ್ತೆ. ಇಲ್ಲಂದ್ರೆ ನಾವು ಎಲ್ಲಾ ರಾಜ್ಯದಿಂದ ಜಿಲ್ಲೆಯಿಂದ ಬೀದಿ ಬದಿ ವ್ಯಾಪಾರಿಗಳು ಕೋಟ್ಯಾಂತರ ಜನ ಮಟ್ಟದಲ್ಲಿ ಸೇರಿ ನಿಮ್ ವಿಧಾನಸೌಧನ ಮುತ್ತಿಗೆ ಹಾಕಿ ಈ ಹೋರಾಟ ಮಾತ್ರ ಎಂದಿಗೂ ನಿಲ್ಸಲ್ಲ. ಡಿ.ಕೆ. ಶಿವಕುಮಾರ್ ಸ್ವಾಮಿ ನೀವು ಬಂದು ಇನ್ನ 1 ತಿಂಗಳಾಗಿಲ್ಲ ಅಧಿಕಾರ ತಗೊಂಡು, ಬಿಡ್ತಿಯಲ್ಲಿ ಬಂದು ರೈತರ ಬಾಯಿಗೆ ಮಣ್ಣಾಕಕ್ ನಿಂತ್ಕೊಂಡ್ರೆ ಇವತ್ತು ಬೀದಿ ಬದಿ ವ್ಯಾಪಾರಿಗಳ ಬಾಯಿಗೆ ಮಣ್ಣಾಕ್ತೀರ ನೀವು? ಇಲ್ಲ ಆ ಸಾಲ ಎಲ್ಲ ಮನ್ನಾ ಮಾಡಿ ಅವ್ರಿಗೆ ತಿಂಗಳಿಗೆ 50,000 ರೂಪಾಯಿ ವರಮಾನ ಕೊಡ್ಸಿ, ಯಾರು ಬೀದಿಗೆ ಬರಲ್ಲ. ಏನಂತೀರಾ ನೀವೆಲ್ಲ? ಏನಂತೀರಾ? ನಮ್ ಸಾಲ ಎಲ್ಲ ಮನ್ನಾ ಮಾಡ್ಲಿ, ತಿಂಗಳಿಗೆ 50,000 ರೂಪಾಯಿ ಬರುವಂತ ಕೆಲಸ ಕೊಡ್ಸಿ, ನಾವು ಬದುಕ್ತೀವಿ. ಇವತ್ತು ಮಹಿಳೆಯರಿಗೆ 2,000 ರೂಪಾಯಿ ಕೊಟ್ಟೆ, ಫ್ರೀ ಬಸ್ ಕೊಟ್ಟೆ, ಮಹಿಳೆಯರು ಕೊಟ್ಬಿಟ್ಟು ಗಂಡಸರಾಗ ಕಿತ್ಕೊಂತಾ ಇದ್ದೀರಾ. ನಿಮ್ ಕೈಯಿಂದ ಯಾರು ದುಡ್ಡುಗಳು ಕೊಡ್ತಾ ಇಲ್ಲ. ಎಷ್ಟು ಅನುದಾನಗಳು ಸಿಗ್ತಾ ಇದೆಯಾ ನಮ್ಗಳಿಗೆ? ನಮ್ಮ ಅಂಬೇಡ್ಕರ್ ಯಾಕಂದ್ರೆ ಇವತ್ತು ಕೇಳ್ದಾರಂದಾಗೋದೈತೆ. ಎಲ್ಲಾನು ಇದ್ ಮಾಡ್ಬಿಟ್ಟು ಇವತ್ತು ಬೀದಿ ಎಲ್ಲಾ ಸರ್ಕಾರ 5 ವರ್ಷದಿಂದ ಏನ್ ಮಾಡಿದೆ ನಿಮ್ ಸರ್ಕಾರ? ಮತ್ತೆ 28ಕ್ಕೆ ನೀವು ನಮ್ಮನೆ ಬಾಗ್ಲಿಗೆ ಬರ್ಬೇಕು ಸಚಿವರೇ. ಇದನ್ನ ನೀವು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಮತ್ತೆ ನೀವು 28ನೇ ತಾರೀಕು ನಮ್ಮ ಮನೆ ಬಾಗ್ಲಿಗೆ ಬರ್ಬೇಕು, ನಮ್ಮ ಹತ್ರನೇ ಕೈ ಮುಗಿಬೇಕು, ನಮ್ಮ ಹತ್ರನೇ ಮತ ಕೇಳ್ಬೇಕು. ಮತ ಹಾಕಕ್ಕೆ ಬೀದಿ ವ್ಯಾಪಾರಿಗಳು ಬೇಕು, ನಿಮ್ಗೆ ಮತ ಕೇಳಕ್ ಬೀದಿ ವ್ಯಾಪಾರಿಗಳು ಬೇಕು. ಇವತ್ತು ಹೊಟ್ಟೆ ಜೀವನ ನಡೆಸಕ್ ಬೀದಿ ವ್ಯಾಪಾರಿ ಬೇಡ್ವಾ? ನಿಮ್ಮ ಹತ್ರ ಏನಾದ್ರು ಸೌಕರ್ಯ ಕೇಳಕ್ ಬಂದಿದಾರ? ಅವ್ರು ಬೆಳಗ್ಗೆ ಎಷ್ಟು ಬೆವರು ಸುರಿಸಿ 3 ಗಂಟೆ ಅವರು ಊಟ ತಿನ್ನಲ್ಲ ಸ್ವಾಮಿಗಳೇ. ನಿಮ್ ಮನೆ ಬಾಗ್ಲಿಗೆ ಪ್ರತಿಯೊಂದು ತಗೊಂಡ್ ಬಂದ್ ಕೊಡ್ತಾರೆ. ಅದು ನಿಮ್ಗೆ ನಿಯತ್ತು ಬೇಡ್ವಾ? ಇವತ್ತು ಬೀದಿ ಬದಿ ವ್ಯಾಪಾರ ಅಂದ್ರೆ ನಿಮ್ಗೆ ಅಷ್ಟೊಂದು ಕೇರ್ಲೆಸ್ ಆಗೈತೆ ಸಚಿವರೇ ನಿಮ್ಗೆ? ಇವತ್ತು ಅವ್ರು ಇಲ್ಲ ಅಂದ್ರೆ ನೀವ್ ಯಾರು ಇಲ್ಲ. ಇವತ್ತು ಬೀದಿ ಬದಿ ವ್ಯಾಪಾರ ಊಟ ನಂಬ್ಕೊಂಡು ಲಕ್ಷ ಜನ ಊಟ ಮಾಡ್ತಾರೆ. ಬೀದಿ ಬದಿ ವ್ಯಾಪಾರಿ ತರಕಾರಿ ಹಣ್ಣು ಎಲ್ಲ ನಂಬ್ಕೊಂಡು ಕೋಟ್ಯಾಂತರ ಜನ ಬದುಕ್ತಿದ್ದಾರೆ. ನಾವು ಒಂದು ದಿನ ನಿಲ್ಸಿದ್ರೆ ನೀವೆಲ್ಲ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೋಬೇಕು. ಜೈ ಭೀಮ್, ಜೈ ಜೈ ಭೀಮ್. ಏನೇ ಬರಲು ಇದನ್ನ ಇಲ್ಲಿ ನಿಲ್ಲಿಸ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಇನ್ನ ದೊಡ್ಡ ಮಟ್ಟಕ್ಕೆ ನಡೆಯುತ್ತೆ. ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು, ಕೃಷ್ಣ ಬೈರೇಗೌಡ ಆಗಿರ್ಬೋದು, ಎಲ್ಲಾ ಸಚಿವರುಗಳಿಗೂ ಆಗಿರ್ಬೋದು, ಇದು ನಾವು ಮಾತ್ರ ನಿಲ್ಸಲ್ಲ. ಇದು ಹಗಲಾಗ್ಬೋದು ರಾತ್ರಿ ಆಗ್ಬೋದು. ನಾಳೆ ದಿನ ಅಗತ್ಯವಿದೆ ಉಪವಾಸ ಸತ್ಯಾಗ್ರಹ ಬೇಕಾದ್ರೂ ಮಾಡ್ತೀವಿ. ಈ ಜನಗಳಲ್ಲಿ ಒಂದು ಮನವಿ, ಈ ಹೋರಾಟಕ್ಕೆ ಯಾರನ್ನು ಕೂಗೋದಿಲ್ಲ. ಎಲ್ಲರೂ ನಿಮ್ಮ ಸ್ವಇಚ್ಛೆಯಿಂದ ಬಂದು ಈ ಹೋರಾಟಕ್ಕೆ ಕೈ ಜೋಡಿಸ್ಬೇಕು. ಇದನ್ನ ನಾವು ರೈತರ ಸಂಘಟನೆಯಿಂದ, ಕರ್ನಾಟಕ ರಾಜ್ಯ ರೈತರ ಹಸಿರು ಸೇನೆಯಿಂದ ಈ ಸಭೆಯಲ್ಲಿ ಈ ಹೋರಾಟಕ್ಕೆ ಕೈ ಜೋಡಿಸಕ್ ಬಂದಿದ್ದೀವಿ. ಥ್ಯಾಂಕ್ ಯು. ಮಾತಾಡ್ಬೇಕನ್ನ ಸಂಕಟ ಮಾತಾಡಬಾರ್ದ. ಖುಷಿ ಐತೆ, ದುಃಖ ಜಾಸ್ತಿ ಐತೆ.
ಮಾತಾಡ್ಬೇಕಂದ್ರೆ ಹಳ ಬರ್ತೈತೆ, ಹಳ ಜೊತೆ ಮಾತಾಡ್ಬೇಕಂದ್ರೆ ದುಃಖ ಬರುತ್ತೆ. ಈ ದುಃಖ ಕಾರಣ ಏನಂದ್ರೆ ನಮ್ ದುಡಿಮೆ. ನಾವಿವತ್ತು ನಮ್ ಗಂಟ್ಲೆಲ್ಲ ಒಣಗೋಗತ್ತೆ. ಪರ್ಸಲ್ ಕಾಸಿಲ್ಲ, ದುಡ್ಡಿದ್ರೆ ತಾನೇ ಒಂದ್ ಬಾಟ್ಲಿ ನೀರ್ ಕೊಡ್ತಾರೆ ಕುಡಿಯಕ್ಕೆ. ಏನಾದ್ರು ಒಂದ್ ಬಿಸ್ಕಟ್ ತಿನ್ಬೇಕಂದ್ರೆ 10 ರೂಪಾಯಿ ಇದ್ರೆ ತಾನೇ ಬಿಸ್ಕಟ್ ಕೊಡ್ತಾನೆ. ಈ ಪರ್ಸಲ್ ದುಡ್ಡಿಲ್ಲ ಅಂದ್ರೆ ಏನ್ ಮಾಡೋಣ ಸ್ವಾಮಿ? ರಾಜಕೀಯ ಸ್ಟ್ರೈಕ್ ಮಾಡ್ಬೇಕಾದ್ರೆ ಚಿತ್ರಾನ್ನ ಏನ್ ಕೇಳ್ತೀಯಾ, ಕಬಾಬ್ ಏನ್ ಕೇಳ್ತೀಯಾ, ಎಗ್ ರೈಸ್ ಏನ್ ಕೇಳ್ತೀಯಾ? ಅವ್ರಿಗೆ ದುಡ್ಡು ಅವ್ರಿದ್ದವನಿಗೆ ದುನಿಯಾ. ಇವತ್ ನಮ್ಮಲ್ಲಿ ನೀರ್ ಕುಡಿಯಕ್ಕೂ ದುಡ್ಡಿಲ್ಲ. ಈ ತರ ರಾಜಕೀಯ ಕಣ್ಣ ಮುಚ್ಚಲ ಆಟ. ಈ ಕಣ್ಣು ಯಾವ್ದು ಯಾವ ಕಣ್ಣಿಲ್ಲ ಸ್ವಾಮಿ. ಇವತ್ತು ನಾವ್ ನಿಂತ್ರೆ ನಿಮ್ ಕಣ್ ಮುಂದೆ ಬರುತ್ತೆ, ನಾವ್ ನಿಂತ್ರೆ ಅಂದ್ರೆ ನಿಮ್ ಕಣ್ ಮುಂದೆ ಬರಲ್ಲ. ಇವತ್ತಿಂದಲೇ ನಾವಿವತ್ತು 45 ವರ್ಷದಿಂದ ಬೀದಿ ಮೇಲೆ ಒಂದು ಕಷ್ಟ ನಮ್ಗೆ ಗೊತ್ತಿರಲಿಲ್ಲ. ಆ ಅನ್ನ ಕೊಡ್ತಾ ಇದ್ದಾಗೆ ಅನ್ನ ಕಿತ್ಕೊಂಡ್ರೆ, ಸಾರ್ ಕಿತ್ಕೊಂಡ್ರೆ, ಪೆಟ್ಟಿ ಹೊಡೆದಾಕಿದ್ರೆ, ಪೆಟ್ಟೆಗೆಸಿ ಎಲ್ಲಾ ಚಿಂದಿ ಚಿತ್ರಾನ್ನ ಮಾಡಿದ್ರಿ. ಈ ಚಿತ್ರಾನ್ನ ಮಾಡುವಾಗ ನಿಮ್ಗೆ ಏನು ಸಿಗುತ್ತಪ್ಪ ವರ್ಣಾಮ? ನನ್ನಿಂದ ನಿನಗೆ 5,000 ಓಟ್ ಕಮ್ಮಿ ಆಗುತ್ತೆ. ಎಷ್ಟ ಹೇಳು? ಇವತ್ ನನ್ ಬಡವಿ ಇರ್ಬೋದು, ನಮ್ಮಲ್ಲಿ ಹಣ ಇಲ್ಲ, ನಮ್ಮಲ್ಲಿ ಜನ ಇದಾರೆ. ಹಣ ಇಲ್ಲ, ಒಡವೆ ಇಲ್ಲ, ಇವತ್ತು ಜನ ಇದಾರೆ. ಇಲ್ಲಿರೋ ಜನ ಒಗ್ಗಟ್ಟಾದ್ರೆ ನನ್ನ ಹಿಂದೆ 5,000 ಓಟ್ ಕೊಡ್ತೀನಿ ನಿನ್ಗೆ. 5,000 ನೀನೇನು ಮಾಡ್ಕೊಕ್ಕಾಗಲ್ಲ. ನೀನು ಬರ್ಬೇಕು, ನನ್ನಲ್ಲಿ ಓಟ್ ಕೇಳ್ಬೇಕು, ನೀ ಬರ್ಬೇಕು, ನನಗೆ ನಮಸ್ಕಾರ ಮಾಡ್ಬೇಕು. ನಾನು ಆ ನಮಸ್ಕಾರ ಅಲ್ಲ. ಇವತ್ 40 ವರ್ಷದಿಂದ ಅನ್ನ ತಿಂದಿದ್ದೀನಿ. ಆ ಜಾಗದಲ್ಲಿ ಉಳ್ಳಾಡ್ಬಿಟ್ಟು ಹತ್ಬಿಟ್ಟೆ. 1 ಲಕ್ಷ ನನಗೆ 1 ಲಕ್ಷ ಲಾಸ್ ಆಯ್ತು. ನೀವು ನಿಮ್ ಮನೇಲಿ ಅಕ್ಕ ತಂಗಿದ್ರು, ಅಣ್ಣ ತಮ್ದ್ರು, ನಿಮ್ ತಾಯಿ ಸ್ಥಾನ ಇಲ್ಲ ಅಂದ್ರೆ, ನಿನ್ ಮನೆ ಮುಂದೆ ಒಂದು ವಾಚ್ಮನ್ ಇಲ್ಲ ಅಂದ್ರೆ ನಿನ್ನ ನೋಡಕ್ ಆಗಲ್ಲ. 10 ಜನ ಪೊಲೀಸ್ ಇರ್ಲಿಲ್ಲ ಅಂದ್ರೆ ಪೊಲೀಸರು ಕಾವು ಇಟ್ಕೊಂತೀಯ. ಆ ಕಾವು ಇರ್ಲಿಲ್ಲ ಅಂದ್ರೆ ನಿನ್ ಮನನ ನಿನ್ ಕೈಯಲ್ಲಿ ಐತೆ, ನಿನ್ ಸಾವು ನಿಮ್ ಕೈಯಲ್ಲಿ ಐತೆ. ನಮ್ ಸಾವು ನಮ್ ಕೈಯಲ್ಲಿ ಇಲ್ಲ, ಜನ ಕೈಯಲ್ಲಿದೆ. ಜನ ಹೊಡಿಯಕ್ ಒಬ್ರು ಬಂದ್ರೆ 4 ಜನ ಹೊಡಿಯಕ್ ಬಂದ್ರೆ 10 ಜನ ಉಲ್ಟಾ ಹೊಡ್ಸ್ಕೊಂಡ್ ಹೋಗ್ತಾರ ನಮ್ಮಿಂದ ಬಂದು. ನಿಮ್ಮಲ್ಲಿ ನಾವು ಕಾಯ್ತೇವೆ, ನಿಮ್ ಮನೆ ಕಾಯೋರ್ ನಾವು. ನಿನ್ನಿಂದ ಪೊಲೀಸ್ ನಿಂತ್ಕೊಂತದೆ. ಇವತ್ತು ನೀನ್ ಸಂಬಳ ಕೊಡ್ತಾ ಇದೀಯ ಸ್ವಾಮಿ, 20,000 ಇರೋರಿಗೆ 40,000 ಕೊಡ್ತಾ ಇದೀಯಾ. 40,000 ರೂಪಾಯಿ ನೀ ಕೊಟ್ರೆ ನಿನ್ನ ಮನೆ ಬಾಗಿಲಲ್ಲಿ ನಾಯಿ ತರ ಜೊಲ್ಸ್ಕೊಂಡ್ ಬಿದ್ದಿರ್ತಾರೆ. ಇವತ್ತು ನಾನು ಮಾತಾಡಕ್ಕೆ ನನ್ನ ದುಡ್ಡಿಲ್ಲ, ನೀರ್ ಕುಡಿಯಕ್ ಕಾಸಿಲ್ಲ. ಇವತ್ತು ನನ್ನ ಬೀದಿ ಮೇಲೆ ಆ ತರ ನೀವು 40 ವರ್ಷ ಅನ್ನ ಪೀಸ್ ಹಾಕಿದ್ರಲ್ಲ, ಇದು ನ್ಯಾಯನಾ? ನೀನು ಅನ್ನ ತಿಂತೀಯ, ನಾನು ಅನ್ನ ತಿಂತೀನಿ. ನೀನು ಬಿರಿಯಾನಿ ತಿಂತೀಯ, ನಾನು ನೀರು ಅನ್ನ ತಿಂತೀನಿ. ಈ ತರ ಬೀದಿ ಮೇಲೆ ವ್ಯಾಪಾರದವ್ರಿಗೆ ಇಷ್ಟೇ ತೊಂದ್ರೆ ಕೊಟ್ರೆ ನೀನ್ ಯಾವ ಓಟ್ ತಗಂತಿದ್ಯಾ? ಓಟ್ ತಗೊಳಕ್ ಆಗಲ್ಲ. ನಮ್ ಶಾಪ ತಗೊಂತ ಇದೆ ಇವತ್ತು. ನಮ್ ಶಾಪ ಇವತ್ತು ನಮ್ಗೆ 1 ಗ್ಲಾಸ್ 10 ರೂಪಾಯಿ ಪರ್ಸಲ್ ತಗೊಂಡ್ ನೀರ್ ಕುಡಿಬೇಕಂದ್ರೆ ನಮ್ ಕೈಯಲ್ಲಿ ಇಲ್ಲ. ಇವತ್ತು ನೀರ್ ಕುಡಿಯೋದು ಬೀದಿ ಜನದ. ಈ ರೈತರಿಗೆ ಈ ತಂದೆ ತಾಯಿ ಅನ್ನೋದ್ರಿಂದ ಅನ್ನ ತಿಂತೀವಿ. ಇವತ್ತು 10 ರೂಪಾಯಿ ತಿನ್ಬೇಕಂದ್ರೆ ರೋಡ್ ಮೇಲೆ ಬೀದಿ ಮಕ್ಕಳ ಮೇಲೆ ತಿಂತೀವಿ. ಇವತ್ತು ನಾವು ಬದುಕಬೇಕಂದ್ರೆ ಅವಳಿಂದ ನಿಮ್ ಕಾನೂನಿಂದ ಬದುಕ್ತಾ ಇದೀವಾ? ಇಲ್ಲ ನಿಮ್ ಕಾನೂನು ಭಿಕ್ಷೆ ಕೇಳ್ತಾ ಇದೀವಾ? ನಮ್ಮ ಮುದುಕಿ ಇದೀನಪ್ಪ, ನನ್ಗ 20,000 50,000 ಸಂಬಳ ಕೊಡು ಅಂತ ಕೇಳ್ತಾ ಇದೀನ. ಇವತ್ತು ನಾನು ಸಿಟಿ ಸಿಲ್ಕೋಟ್ ಹತ್ರ 45 ವರ್ಷದಿಂದ ವ್ಯಾಪಾರ ಮಾಡಿದ್ದೀನಿ. ಇಷ್ಟು ಮಕ್ಕಳು ಸಾಕ್ಬೇಕು. 28 ವರ್ಷ ಗಂಡನ್ ಕಳ್ಕೊಂಡು ಇವತ್ತು ನನ್ನ ಮಕ್ಕಳು, ನನ್ನ ದುಡಿಮೆ, ನನ್ನ ಗಂಡಂದು ಒಳ್ಳೊಳ್ಳೆ ಮಕ್ಕಳಿಗೆ ನಾನು ಓದಿಸಿ, ಒಳ್ಳೊಳ್ಳೆ ಕಡೆ ಮಕ್ಕಳಿಗೆ ನಾನು ಮದುವೆ ಮಾಡಿ, ಇವತ್ತು 4-5 ತಿಂಗಳಾಗ ಮಗಳು ಮದುವೆ ಮಾಡಿ ಸಾಲ ಮಾಡಿದೀನಿ ಸ್ವಾಮಿ. ದಿನ ಎದ್ರೆ ಕಟ್ಟಬೇಕು. ನಮ್ಗೆ 1 ಲೆಟರ್ ಕೊಟ್ರ ನೋಡ್ರಿ, ಈ ತರ ಲೆಟರ್ ಕೊಟ್ಟಿದ್ದೀನಿ, ನೀವು ಹೋಗಲ್ಲಿ ವ್ಯಾಪಾರ ಮಾಡಿ. ನಿಮ್ ಪ್ರಾಬ್ಲಮ್ ಏನು ಅಂದ್ರೆ ನೀವು ಲೆಟರ್ ಕೊಟ್ಟಿದ್ರೆ ಇವತ್ತು ಇಲ್ಲಿ 100 ರೂಪಾಯಿ ದುಡಿತೀವಿ. ಈ ಕೊಟ್ಟಿರೋ ಜಾಗದಲ್ಲಿ 20 ರೂಪಾಯಿ ದುಡಿತೀವಿ. 20ರಿಂದ 100 ರೂಪಾಯಿ ಆಗುತ್ತೆ. ಆ ತರ ಕೊಟ್ಟ ಏನು ನಿನ್ನಲ್ಲೇ ಸರ್ಕಾರ ಆಯ್ತಾ? ನನ್ನಲ್ಲೈತೆ ಸರ್ಕಾರ. ನಾನೊಬ್ಳು ಬಡಬಾಯಿಂದ ಎಷ್ಟು ಜನ ಇದಾರೆ ನೋಡಕ್ಕೆ. ನನ್ನ ಹತ್ರ ಎಷ್ಟು ಜನ ಇದಾರೆ ನೋಡು. ಹಣ ಇಲ್ಲ. ಅವ್ರು ಕರ್ಕೊಂಡು ಹೋಗ್ಬೇಕಂದ್ರೆ ಟೀ ಕುಡ್ಸೋಣಂದ್ರೆ ಕಾಸಿಲ್ಲ. ಪ್ರೀತಿ ಮಾತು ಮಾತಾಡ್ತಾ ಇದೆ. ಇವತ್ತು ಪೋಟಿ ಮಾಡ್ಲಿಲ್ಲ, ಕಿತ್ತೋಗಿರೋ ಫೋನ್ ಇಟ್ಕೊಂಡ್ ಸ್ವಾಮಿ ಊಟಕ್ಕೆ ಬರ್ತೀರಾ ಅಂತ ಕೇಳ್ತೀನಿ. ಇವತ್ತು ಆ ಮಕ್ಕಳಿಗೆ ಒಳ್ಳೆ ಕಡೆ ವಿದ್ಯೆ ಕೊಡ್ಸಿದ್ದೀನಿ. ಯಾವ್ದ್ರಿಂದ? ಬೀದಿ ವ್ಯಾಪಾರ. ಇವತ್ತು ಒಳ್ಳೆ ಹೆಣ್ಣು ಕೊಟ್ಟಿದ್ದೀನಿ. 4 ಜನ ಮದುವೆ ಮಾಡಿದ್ದೀನಿ. 4 ಜನ ಮದುವೆ ಮಾಡಿದ್ದು ಬೀದಿ ವ್ಯಾಪಾರ. 4 ಜನ ಮಕ್ಕಳು ವಿದ್ಯೆ ಕೊಟ್ಟಿದ್ದು ಬೀದಿ ವ್ಯಾಪಾರ. ಇವತ್ತು ಅವತ್ತಿಂದ ನಿಮ್ ಕಣ್ಣಿರ್ಲಿಲ್ವಾ? ಅವತ್ ನಿಮ್ ಕಣ್ಣಲ್ಲಿ ಹಿಂಗಾಗಿದ್ವಾ? ಇವತ್ತು 1 ವಾರಕ್ಕೆ ನಿಮ್ ಕಣ್ಣು ಬಂತ? ಇವತ್ತು 1 ವಾರಕ್ಕೆ ನಮ್ಮನ್ನ ಬೀದಿ ಮೇಲೆ ನಿಲ್ಸಿದಿರಲ್ಲ. ಇವತ್ತು ನಮ್ಗೆ ಹೊಟ್ಟೆ ಸಿಗ್ತದೆ, ದುಃಖ ಐತೆ. ದುಃಖದಿಂದ ಮಾತು ಬರ್ತಾ ಇಲ್ಲ. ಇವತ್ತು ನಮ್ಗೆ ನೀರ್ ಕುಡಿಯಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ಸ್ವಾಮಿ. ಕಾಫಿ ಕುಡಿಯಕ್ ದುಡ್ಡಿಲ್ಲ. ನಿಮ್ ರಾಜಿಗೆ ಬಿರಿಯಾನಿ ತರಿಸ್ತೀರಾ, ಕಬಾಬ್ ತರಿಸ್ತೀರಾ, ನೀರ್ ತರಿಸ್ತೀರಾ, ಬಿಸಿಲು ವಾಟರ್ ತರಿಸ್ತೀರಾ, ದೂಸ್ ತರಿಸ್ತೀರಾ. ನಮ್ಗೊಂದು ನೀರ್ ಕುಡಿಯಕ್ಕೂ ನಮ್ಗೆ ಯೋಗ್ತಿಲ್ಲ. 1 ಡ್ರಮ್ ಇಲ್ವಲ್ಲ ಸ್ವಾಮಿ ನೀರ್ ಕುಡಿ ಸಾಯೋಣ ಅಂದ್ರೆ? ಇದೇನಾ ನಿಮ್ ಕಾನೂನು? ಕಾಂಗ್ರೆಸ್ ಕಾನೂನು ಇದೇನಾ? ನಿಮ್ದು ಧರ್ಮನ? ಇದೇನಾ ನಿಮ್ ನ್ಯಾಯನ?
ಧಿಕ್ಕಾರ 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 ಧಿಕ್ಕಾರ. ಇವತ್ತು ನಮ್ ಕಷ್ಟ ಎಷ್ಟೈತೆ ಇಡೀ ನಮ್ಮ ಇಡೀ ನಮ್ಮ ಇಂಡಿಯಾದಲ್ಲಿ ಸರ್ವೊಬ್ರು ಬಂದ್ ಬದುಕ್ತಾರೆ. ಸರ್ವೊಬ್ರು ನಮ್ಮ ಇಂಡಿಯಾದಲ್ಲಿ ದಾನ ಆದಂತಾರೆ, ಧರ್ಮ ಆದಂತಾರೆ. ಇವತ್ತು ಇಂಡಿಯಾ ಸಾಯಿಸ್ತಾ ಇದೀರಲ್ಲ, ಎಲ್ಲೈತೆ ದಾನ? ನಾನ್ ಕೈ ಮುಗಿತಾ ಇದ್ದೀನಿ ಸ್ವಾಮಿ, 2 ದಿನ ಆಯ್ತು ಊಟ ಮಾಡಿ, ನಿನ್ನೆಲಿಂದ ಊಟ ಇಲ್ಲ. ರಾಗಿ ಗಂಜಿ ಕುಡಿದು ಬಂದಿದ್ದೀನಿ ನಾನು ಇವಾಗ. ರಾಗಿ ಗಂಜಿಯಲ್ಲಿ ಮೊಸರು ಹಾಕೊಂಡು ಗಂಜಿ ಕುಡಿಯೋಳು, ನೀರ್ ಹಾಕೊಂಡು ರಾಗಿ ಗಂಜಿ ಕುಡಿದು ಬಂದಿದ್ದೀನಿ. ಬಾಟ್ಲಲ್ಲಿ 10 ರೂಪಾಯಿ ನೀರ್ ಕುಡಿಸ್ಕೊ ತಗೊಂಡ್ ಕುಡಿಬೇಕಂದ್ರೆ ನಮ್ಮಲ್ಲಿ ದುಡ್ಡಿಲ್ಲ. ಆ ಜಾಗ ನಮ್ಗೆ ಅನ್ಯಾಯ ಮಾಡ್ಕೊಡ್ತಾ ಇದ್ದೀರಾ. ಇಲ್ಲಿ ನಾನ್ ಇವತ್ತಿನ ಸ್ಟ್ರೈಕ್ ಬಗ್ಗೆ ಏನ್ ಹೇಳೋದಪ್ಪ ಅಂದ್ರೆ ಹೇಳಕ್ಕೆ ಮಾತೇ ಬರ್ತಾ ಇಲ್ಲ. ಯಾಕೆ ಮಾತಾಡಕ್ ಬರ್ತಾ ಇಲ್ಲ ಅಂದ್ರೆ ಈ ಭ್ರಷ್ಟ ಸರ್ಕಾರದಿಂದ ಮಾತು ಬರ್ತಾ ಇಲ್ಲ. ಈ ಭ್ರಷ್ಟ ಸರ್ಕಾರ ಯಾರು ತಂದಿದ್ದು ಅಂದ್ರೆ ನಾವೇ ತಂದಿರೋದು. ನಾವು ಮಾಡಿರೋ ತಪ್ಪಿಗೆ ನಾವೇ ಶಿಕ್ಷೆ ಅನುಭವಿಸ್ತಾ ಇದೀವಿ ಇವತ್ತು ಭ್ರಷ್ಟ ಸರ್ಕಾರಕ್ಕೆ. ಇವತ್ತು ಬೀದಿ ಬದಿ ವ್ಯಾಪಾರ ಇರಬಾರ್ದು ಅಂತ ಹೇಳ್ತಾ ಇದೀರಲ್ಲ ಸರ್ಕಾರದವರು, ನೀವು ಬೀದಿ ಬದಿ ವ್ಯಾಪಾರದವ್ರಿಗೆ ಏನಾರ ನೋಟಿಸ್ ಕೊಟ್ಟಿದ್ದೀರಾ? ಇಲ್ಲ ಏನಾರ ಬಂದು ಅವ್ರಿಗೆ ಇನ್ಫಾರ್ಮ್ ಮಾಡಿದೀರಾ ನೀವು ತೆಗಿಬಾರ್ದು ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು? ಇಲ್ಲ ಅಂದ್ರೆ ಹೌದು ಸ್ವಾಮಿ, ಇವತ್ತು ನೀವ್ ಹೇಳ್ತೀರಾ ನ್ಯೂಸ್ ಅಲ್ಲಿ ಕೊಟ್ಟಿದೀವಿ, ಪೇಪರ್ ಅಲ್ಲಿ ಕೊಟ್ಟಿದೀವಿ ಅಂತ. ಬೀದಿ ಬದಿ ವ್ಯಾಪಾರ ಮಾಡೋ ಜನಗಳು ಅನಾಗರಿಕರು, ಓದು ಬರಹ ಗೊತ್ತಿಲ್ದೇ ಇರೋರು. ಅವ್ರಿಗೆ 3 ಹೊತ್ತು ದುಡಿಯೋದ್ ಗೊತ್ತಿರುತ್ತೆ ವಿನಾ ಹೋಗಿ ನ್ಯೂಸ್ ಚಾನಲ್ ನೋಡೋದ್ ಗೊತ್ತಿರಲ್ಲ, ಹೋಗಿ ಏನಪ್ಪಾ ಪೇಪರ್ ಓದೋದ್ ಗೊತ್ತಿರಲ್ಲ. ಅವ್ರು ಬೆಳಿಗ್ಗೆ 3 ಗಂಟೆಗೆ ಎದ್ರೆ ರಾತ್ರಿ 12 ಗಂಟೆ 1 ಗಂಟೆ ಮಲಗ್ತಾರೆ. ಏನ್ರಮ್ಮ? ಈ ತರ ಕಷ್ಟಪಟ್ಟು ಬೀದಿ ಬದಿ ವ್ಯಾಪಾರಿಗಳು ಜೀವನ ಮಾಡ್ತಾರೆ. ನಿಮ್ ಮನೆ ಬಾಗ್ಲಿಗೆ ಬೆಳಕ್ ಕರೆದ್ರೆ ಹಾಲಿಂದ ಹಿಡಿದು ತರಕಾರಿಯಿಂದ ಸೊಪ್ಪಿಂದ ಹಿಡಿದು ನಿಮ್ ಮನೆ ಬಾಗ್ಲಿಗೆ ಬರ್ತಾ ಇದೆ ಅಂದ್ರೆ ಅದು ಬೀದಿ ಬದಿ ವ್ಯಾಪಾರಗಳಿಂದ ಬರ್ತಾ ಇರೋದು. ಇವತ್ತು ನೀವು ಬೀದಿ ಬದಿ ವ್ಯಾಪಾರ ಮಾಡ್ಬಾರ್ದು ಅಂತ ಹೇಳ್ತಿರಲ್ಲ ಮನ್ಯ ಕೃಷ್ಣ ಬೈರೇಗೌಡ್ರೆ, ಅವತ್ತು ನೀವ್ ಯಾಕೆ ಕೊಟ್ರಿ ಬೀದಿ ಬದಿ ವ್ಯಾಪಾರದವ್ರಿಗೆ? ಲೈಸೆನ್ಸ್ ಯಾಕೆ ಕೊಟ್ರಿ? ಸಾಲ ಯಾಕೆ ಕೊಟ್ರಿ? ಅವ್ರಿಗೆ ಭರವಸೆ ಯಾಕೆ ಕೊಟ್ರಿ? ಇವತ್ತು 6 ತಿಂಗಳಿಗೊಂದ್ಸತಿ BBMP ಇಂದ ನೀವ್ ಯಾಕೆ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ಕೊಡ್ತಾ ಇದ್ದೀರಾ? ಈ ತರ ಜೀವ ತೆಗಿಯಕ್ ಕೊಡ್ತಾ ಇದ್ದೀರಾ? ಇವತ್ತು ವರ್ಷಕ್ಕೆ 3,000 ಜನ ಸಾಯ್ತಾ ಇದಾರೆ ಅಂತ ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ. ಆದ್ರೆ ನೀವು ಒಂದೇ ದಿನಕ್ಕೆ 1 ಕೋಟಿ ಜನನ ಸಾಯಿಸ್ತಾ ಇದ್ದೀರಾ. 1 ಕೋಟಿ ಜನ ಬಡವ್ರನ್ನ ಸಾಯಿಸ್ತಾ ಇದ್ದೀರಾ. ಇವತ್ತು ನೀವು ಇಲ್ಲಿಗೆ ಕೊನೆ ಆಗಲ್ಲ ಸಚಿವ್ರೆ. ಮತ್ತೆ 28ಕ್ಕೆ ನಮ್ಮನೆ ಬಾಗ್ಲಿಗೆ ಬರ್ಬೇಕು, ನೀವು ನಮ್ಮ ಹತ್ರನೇ ಓಟ್ ಕೇಳ್ಬೇಕು, ನಮ್ಮ ಹತ್ರನೇ ಮತ ಹಾಕಿಸ್. ನಾವಿದ್ರೆ ಅಷ್ಟೇ, ನೀವಿದ್ರೆ ನಾವಿಲ್ಲ. ನಮ್ಮಿಂದ ನೀವು, ನಿಮ್ಮಿಂದ ನಾವ್ ಆಗಕ್ಕೆ ಸಾಧ್ಯನೇ ಇಲ್ಲ. ಹಿಂಗಿರ್ಬೇಕಾದ್ರೆ ಬೀದಿ ಬದಿ ವ್ಯಾಪಾರ ತೆಗಿಬೇಕು. ಒಂದು ಚೂರು ಮನುಷ್ಯತ್ವ ಇಲ್ದಿರಂಗೆ ಎಲ್ಲಾ ಅಂಗಡಿ ನುಣ್ಸಿದೀರಾ, ಎಲ್ಲಾ ಪೆಟ್ಟಿಗಳು ನೋಡ್ದಾಕಿದೀರಾ. ಅವ್ರು ಅದನ್ನೆಲ್ಲ ಮಾಡಿಸ್ಕೊಳಕ್ಕೆ ಎಷ್ಟ್ ಕಷ್ಟಪಟ್ಟಿರ್ತಾರ ಅಂತ ಗೊತ್ತಿದ್ಯಾ? ಸಾಲ ಮಾಡಿರ್ತಾರೆ, ಬಡ್ಡಿಗೆ ತಂದಿರ್ತಾರೆ, ಇದನ್ನೇ ನಂಬಿ ಮಕ್ಳುಗಳನ್ನ ಓದಿಸ್ತಾ ಇರ್ತಾರೆ, ಮದ್ವೆ ಮಾಡಿರ್ತಾರೆ. ಇದ್ರಿಂದ ಒಂದ್ ತುತ್ತು ಊಟ ಬಿಟ್ಟು 3 ಹೊತ್ತು ಊಟಲ್ಲಿ 1 ಹೊತ್ತು ಊಟ ಬಿಡ್ತಾರ ಅವ್ರು. ಯಾಕೆ ಗೊತ್ತಾ? 5% 10% ಬಡ್ಡಿ ತಂದಿರ್ತಾರೆ. ಕಂಡೋರ್ ತಿಂದಿರ ಎಂಜಿಲ್ ತಟ್ಟೆ ತೊಳಿತಾರೆ, ಕಂಡೋರ್ ಬೀದಿ ಬಾಚ್ತಾರೆ. ಇವೆಲ್ಲ ಗೊತ್ತಿಲ್ವಾ ಸಚಿವ್ರೆ ನಿಮ್ಗೆ? ನೀವ್ AC ರೂಮಲ್ಲಿ ಕುತ್ಕೊಂಡು ಆರ್ಡರ್ ಮಾಡಿದ ತಕ್ಷಣ ಇಲ್ಲಿ ಯಾವ್ದು ಇದಾಗಲ್ಲ ಸಚಿವ್ರೆ. ಇವತ್ತು ನಾವ್ ಹೇಳ್ತಾ ಇದೀವಿ, ನೀವ್ ಇದನ್ನ ಹಿಂದಕ್ ತಗೊಂಡು ಬಡವ್ರಿಗೆ, ರೈತರಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೆಲ್ಲ ನ್ಯಾಯ ಮಾಡಿಕೊಟ್ರೆ ಮುಂದೆ ಇವತ್ತಿಗೆ ಇದು ನಿಲ್ಲುತ್ತೆ. ಇಲ್ಲಾಂದ್ರೆ ಮುಂದಿನ ಪರಿಣಾಮ ಚೆನ್ನಾಗಿರಲ್ಲ. ಪ್ರತಿಯೊಂದು ಜಿಲ್ಲೆಯಿಂದ ಪ್ರತಿಯೊಂದು ಬೀದಿ ಬದಿ ವ್ಯಾಪಾರಿಗಳು ನಾವು ರೋಡ್ಗೆ ಇಳಿತೀವಿ, ವಿಧಾನಸೌಧ ಮುತ್ತಿಗೆ ಹಾಕ್ತಿವಿ, ನಾವು ನ್ಯಾಯ ಕೇಳ್ತೀವಿ. ಇದು ನಮ್ಮ ಹಕ್ಕು. ಬೀದಿ ಬದಿ ವ್ಯಾಪಾರ ನಮ್ಮ ಹಕ್ಕು. ನೀವು ಫಸ್ಟ್ ರೋಡ್ಗಳು ಗುಂಡಿ ಮುಚ್ಚ್ರಿ. ಗುಂಡಿಗಳು ಬಿದ್ದೋಗಿದ್ದೀವಲ್ಲ ಸಚಿವರೇ, ಅದ್ ಗೊತ್ತಿಲ್ವಾ ನಿಮ್ಗೆ? ಇವತ್ತು ಮಳೆ ಬಂದ್ರೆ ರೋಡ್ ಯಾವ್ದು ಗುಂಡಿ ಯಾವ್ದು ಅಂತ ಗೊತ್ತಾಗ್ತಾ ಇಲ್ಲ. ಗುಂಡಿ ಮುಚ್ಚಕ್ಕಾಗಲ್ಲ. ಇಲ್ಲಿ ಬಡವ್ರ ಜೀವ ತಿನ್ನಕ್ ಬಂದಿದ್ದೀರಾ ನೀವು. ಇಂಥ ಸರ್ಕಾರ ಬೇಕಾಗಿದ್ಯಾ ನಮ್ಗೆ? ಇದನ್ನ ಸಚಿವರ ಇಲ್ಲಿಗೆ ಎಚ್ಚೆತ್ಕೊಂಡ್ರೆ ಸರ್ಕಾರ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡುತ್ತೆ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ತುಂಬಾ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. 1000 ಅಲ್ಲ, ಲಕ್ಷ ಅಲ್ಲ, ಕೋಟಿ ಜನ ಮಟ್ಟದಲ್ಲಿ ಸೇರಿ ವಿಧಾನಸೌಧ ಮುತ್ತಿಗೆ ಹಾಕಿ ನಿಮ್ಮ ಸರ್ಕಾರನ ನಾವು ಇಳಿಸೋವರೆಗೂ ಬಿಡಲ್ಲ. ಇದು ಬೃಹತ್ ಮಟ್ಟದ ಸ್ಟ್ರೈಕ್ ಪ್ರತಿಭಟನೆ ನಡೆಯುತ್ತೆ. ಮತ್ತೆ ಉಪವಾಸ ಸತ್ಯಾಗ್ರಹನೂ ಮಾಡ್ತೀವಿ. ನಾಳೆಯಿಂದ ಎಲ್ಲರೂ ಅದೇ ಜಾಗದಲ್ಲೇ ವ್ಯಾಪಾರ ಮಾಡ್ತಾರೆ, ಎಲ್ಲರೂ ಅದೇ ಜಾಗದಲ್ಲೇ ಇದ್ ಮಾಡ್ತಾರೆ. ನಿಮ್ ಕೈಲಿ ಏನ್ ಸಾಧ್ಯ ಆಗುತ್ತೋ ಅದು ಮಾಡ್ಕೊಳ್ಳಿ ಸರ್. ನಾವು ರೈತರ ಸಂಘಟನೆಯಿಂದ ಬೆಂಗಳೂರು ನಗರ ಅಧ್ಯಕ್ಷರು ಪ್ಲಸ್ ಮಹಿಳಾ ರಾಜ್ಯಾಧ್ಯಕ್ಷರಾಗಿ ವರ್ಕ್ ಮಾಡ್ತಾ ಇರೋದು. ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಘಟನೆಯಿಂದ ಈ ಹಿಂದೆ 1008 ಮದ್ವೆ ಮಾಡಿಸಿದ್ವಿ ಸರ್. ನಾವು ಉಚಿತವಾಗಿ 1008 ಮದ್ವೆ ಮಾಡಿಸಿದೀವಿ. ಸೀರೆ, ತಾಳಿ, ಕಾಲುಂಗ್ರ, ಪಾತ್ರೆ ಸಾಮಾನು ಎಲ್ಲ ಕೊಟ್ಟು. ಎಲ್ಲಾ ಸಚಿವರು ಮನೆಗೆ ಹೋದ್ರೆ ಯಾರು 1 ರೂಪಾಯಿ ಸಹಾಯ ಮಾಡ್ಲಿಲ್ಲ ಈ ಮದ್ವೆಗೆ. ಬೀದಿ ಬದಿ ವ್ಯಾಪಾರ ಮಾಡಿದವರು
ಟೊಮೊಟೊ ಕೊಟ್ಟಿದ್ದಾರೆ, ತರಕಾರಿ ಕೊಟ್ಟಿದ್ದಾರೆ, ಇದು ರೇಷನ್ ಕೊಟ್ಟಿದ್ದಾರೆ, ಅವ್ರ ಕೈಲಾದಷ್ಟು ದುಡ್ಡು ಕೊಟ್ಟಿದ್ದಾರೆ. ರೈತರ ಮಕ್ಳಿಗೆ ಮದ್ವೆ ಮಾಡ್ತಾ ಇದೀವಿ ಅಂತ ಅವ್ರು ತಿನ್ನೋ ಒಂದ್ ಟೈಮ್ ಊಟದ ದುಡ್ಡನ್ನ ನಮಗ್ ಮದ್ವೆ ಮಾಡ್ಸಕ್ಕೆ ಎಷ್ಟೋ ಸಹಾಯ ಮಾಡಿದ್ದಾರೆ. ನೀವು ಮಾಡಿದೀರಾ ರಾಜಕಾರಣಿಗಳು? ಇವತ್ತು ಏನ್ ಅಧಿಕಾರ ಇದೆ ಅಂತ ನಮ್ಮ ಮೇಲೆ ನೀವು ದಬ್ಬಾಳಿಕೆ ಮಾಡ್ತೀರಾ? ಆ ರಾಜಕೀಯ ನಿಮ್ಮ ಈ ಭ್ರಷ್ಟ ಸರ್ಕಾರಕ್ಕೆ ನಾವು ಧಿಕ್ಕಾರಕ್ಕೆ ಹೋಗ್ತೀವಿ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರಕ್ಕೆ ಹೋಗ್ತೀವಿ. ನಾವೆಲ್ಲ ಬೀದಿ ವ್ಯಾಪಾರ ಹೋರಾಟ ಹಾಗೆ ಹೀಗೆ ಅಂತ ಇವತ್ತು ಮಾಡ್ದವ್ರಲ್ಲ. ಬೀದಿ ವ್ಯಾಪಾರ ಮಾಡೋರು ಯಾವತ್ತು ಅಡಿಗೆ ವ್ಯಾಪಾರ ಮಾಡ್ಕೊಂಡು ಆಮೇಲೆ ಅಲ್ಲಲ್ಲೇ ಸಣ್ಣ ಪುಟ್ಟ ಬಟ್ಟೆ ಅಂಗಡಿ ಹಾಕೊಂಡು ಅದು ಇದು ಮಾಡ್ಕೊಂಡಿದ್ದವ್ರು. ಆದ್ರೆ ನಮ್ಮ ಅಂಗಡಿ ಮುಂಗಟ್ಟುಗಳನ್ನ ಅಲ್ಲಲ್ಲೇ ಕಿತ್ತಿ ಬಿಸಾಕ್ತಿರು. ಈಗ ಒಂದು ನೋಟಿಸು ಅಂತ ಕೊಡೋದಿರತ್ತೆ, ಕೊಡದೇನೆ ಬಂದ್ಬಿಟ್ಟು ದಬ್ಬಾಳಿಕೆ ಅಂದ್ರೆ ಅಧಿಕಾರಿ ದಬ್ಬಾಳಿಕೆ. ಅವ್ರು ಹೇಳ್ತಾರೆ ಕೇಂದ್ರ ಸರ್ಕಾರದವ್ರು ಮಾಡಿದ್ದು, ಇವ್ರು ಹೇಳ್ತಾರೆ ರಾಜ್ಯ ಸರ್ಕಾರದವ್ರು ಹೇಳಿದ್ದು ಅಂತ. ಯಾವುದೇ ಪಕ್ಷದವ್ರು ಇರ್ಲಿ, ಬೀದಿ ವ್ಯಾಪಾರಿಗಳಿಗೆ ತೊಂದರೆ ಆದಾಗ ಯಾವತ್ತು ಬರಲ್ಲ. ಅವ್ರ ಹತ್ರ ಓಟ್ ಕೇಳಲಿಕ್ಕೆ, ಅವ್ರ ಹತ್ರ ಹೇಳಲಿಕ್ಕೆ ಅದ್ ಮಾಡಿಸ್ಕೊಡಿ ಇದ್ ಮಾಡಿಸ್ಕೊಡಿ, ಅವ್ರ ಹತ್ರ ಓಟಿಗೆ ಹೇಳಿಸಿ ಅಂತ ಕರ್ಕೊಂಡು ಓಡಾಡ್ತಾರೆ. ಅರೆ ಯಾವತ್ತು ತಮಗೆ ಅನುಕೂಲ ಆಯ್ತೋ ಅವತ್ತು ನಮ್ಮನ್ನ ಮರೀತಾರೆ. ನಾವು ಅಲ್ಲಲ್ಲೇ ಅಂಗಡಿಗಳು ಹಾಕೊಂಡಿರ್ತೇವೆ, ಸಣ್ಣ ಅಂಗಡಿನೋ ದೊಡ್ಡ ಅಂಗಡಿನೋ. ಯಾವನೋ ಹಸಿದವನಿಗೆ ರಾತ್ರಿ 10 ಆಗ್ಲಿ 11 ಆಗ್ಲಿ ಅನ್ನ ಸಾಂಬಾರಾಗ್ಲಿ ಪ್ರಯಾಸ ಏನೇ ಇರ್ಲಿ, ರೊಟ್ಟಿ ಆಗ್ಲಿ ಅದಾಗ್ಲಿ ಇದಾಗ್ಲಿ ಕೊಡ್ತಾ ಇರ್ತೇವೆ. ಹಸಿದವನಿಗೆ ಸಣ್ಣ ಅಂಗಡಿಗಳೇ ಬೇಕು, ದೊಡ್ಡ ಅಂಗಡಿ ಅಲ್ಲ. ಆ ಮೂಮೆಂಟ್ ಅಲ್ಲಿ ಎಲ್ಲಿ ಅಂಗಡಿ ಸಿಕ್ತೋ, ಹೋಟೆಲ್ ಎಲ್ಲಿ ಸಿಕ್ತೋ ಸಣ್ಣದು ಅಲ್ಲಿ ಸಿಕ್ತೋ ಅಲ್ಲಿ ತಿಂತಾರೆ. ಗ್ಯಾಸಿನ ಸಮಸ್ಯೆ ಆಯ್ತು ನಮ್ಗೆ, ನಾವು ಸುಮ್ನೆ ಇದ್ವಿ. ಡಬಲ್ ರೇಟ್ ಆಯ್ತು, ಅವಾಗ ಸುಮ್ನೆ ಇದ್ವಿ. ಈಗ ಅಲ್ಲಲ್ಲೇ ಎತ್ತೆತ್ ಬಿಸಾಕಿದ್ರು, ಅವಾಗ್ಲೂ ಸುಮ್ನಿರ್ಬೇಕಾ ನಾವು? ನಮ್ಮ ಮನೇನ ಹೊಡೆದಾಕ್ರೆ ನಾವೇನ್ ಮಾಡ್ತೇವೆ? ಪಕ್ಕದ ಮನೆಯವ್ರಿಗೆ ಹೇಳಿಕ್ಕಾಗತ್ತಾ? ಸರ್ಕಾರಕ್ಕೆ ಹೇಳ್ಬೇಕು. ನಮ್ಮ ಅಂಗಡಿ ಕಿತ್ತಾಕಿದ್ರು, ಅಲ್ಲಿ ಕೆಳಗಡೆ ಫುಟ್ಪಾತ್ ಮೇಲೆ ಏನೇನ್ ಇಟ್ಟಿದ್ರು ಅದನ್ನೆಲ್ಲ ತೆಗೆದು ಹಾಕಿದ್ರು. ನಮ್ಮತ್ತ ಜೋರ ಮಾಡ್ತಾರೆ, ದಬ್ಬಾಳಿಕೆ ಮಾಡ್ತಾರೆ, ದುಡ್ಡು ಸುತಾಯಿಸ್ಕೊಳ್ತಾರೆ. ಆದ್ರೂ ನಾವು ಅವ್ರನ್ನ ಓಕೆ 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 ಎಷ್ಟು ತನಕ ನಾವು ತಡ್ಕೊಳ್ಳೋಣ? ಎಷ್ಟು ದಿನ ನಾವು ಇವ್ರನ್ನ ಓಕೆ ಓಕೆ ಅಂತಾನೆ ಅನ್ಸ್ಕೊಂಡು ಹೋಗೋಣ? ಎಲ್ಲದಕ್ಕೂ ಹೊಂದ್ಕೊಂಡೇ ಹೋಗ್ಬೇಕು ಅಂದ್ರೆ ಎಷ್ಟು ದಿನ ಅಂತ ಹೊಂದ್ಕೊಂಡು ಹೋಗೋಣ? ನಮ್ಮ ಹತ್ರ ದುಡ್ಡಿನ ಶಕ್ತಿ ಎಷ್ಟಿರುತ್ತೆ ಅಷ್ಟೇ ಮಟ್ಟಿಗೆ ನಾವು ಮುಂದೆ ಹೋಗ್ಬೋದು. ಅಂಗಡಿದು ಮುಂದೆ ಸಣ್ಣ ಅಂಗಡಿ ತಳ್ಳೋ ಗಾಡಿ ಅದನ್ನು ತಕೊಂಡು ಹೋಗ್ಬಿಡ್ತಾರೆ. ತಳ್ಳೋ ಗಾಡಿ ತಕೊಂಡೋದ್ರೆ ಅದ್ರಲ್ಲಿರೋದು ನಮ್ಮ ಐಟಮ್ ಕಿತ್ತು ಬಿಸಾಕ್ತಾರೆ. ತರಕಾರಿ ಇರ್ಬೋದು, ಬಟ್ಟೆ ಇರ್ಬೋದು, ಒಂದ್ಸಲ ಹೊತ್ತಾಗ ನೆಲದ ಮೇಲೆ ಬಿತ್ತು ಅಂದ್ರೆ ಅದು ನಮ್ಗೆ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಮಾರಾಟ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಹೇಳೋದು ಹೆಂಗಿರುತ್ತೆ ಅಂದ್ರೆ, ನೀನ್ ಯಾರಪ್ಪ ಇಲ್ಲಿ ಹಾಕಕ್ ಹೇಳಿದ್ದು ಅಂತಾರೆ. ಅಲ್ಲಿ ಜಾತಿನೂ ನೋಡುದಿಲ್ಲ, ಧರ್ಮನೂ ನೋಡುದಿಲ್ಲ. ಆದ್ರೆ ತಮ್ಮ ಓಟಿಗೆ ಬೇಕಾದಾಗ ಜಾತಿ ಧರ್ಮ ಮತ ಅಂತ ಕೇಳ್ತಾರೆ. ನಾವು ಕಷ್ಟ ಪಡ್ತದಾಗ ಯಾರು ಕೊಡುದಿಲ್ಲ. ಅವಾಗ ಈ ಸಲ ನಾವು ಹೋರಾಟ ಮಾಡ್ತಾ ಇದ್ವಿ, ಪ್ರತ್ಯುತ್ತರವಾಗಿ ಉತ್ತರ ಕೊಡೋಣ ಅಂತ ಅನ್ಕೊಂಡಿದ್ದೇವೆ. ನೀವು ಮಾತಾಡಿ. ಕರೆಕ್ಟ್ ಉತ್ತರ ಕೊಡ್ಲೇಬೇಕು. ಈ ಸತಿ ಮತ ಕೇಳಕ್ ಬಂದೇ ಬರ್ತಾರೆ. ಅವಾಗ ನಮ್ಮನೆ ಬಾಗ್ಲು ನೀವು ಬರ್ತೀರಾ. ಇವಾಗ ನಿಮ್ಮ ಹತ್ರ ನಾವು ಕೈ ಚಾಚ್ಕೊಂಡ್ ಬಂದಿರೋದಲ್ಲ, ನಮ್ಮ ಹತ್ರ ನೀವು ಬರ್ಲೇಬೇಕು. ನಿಮ್ಮಿಂದ ನಾವು ಬದಲದೇ ಇಲ್ಲ, ನಮ್ಮಿಂದ ನಾವಿದ್ರೆ ಮಾತ್ರ ನಿಮ್ ಸೀಟು. ನಾವಿಲ್ಲ ಅಂದ್ರೆ ನಿಮ್ಗೆ ಏನೂ ಇಲ್ಲ. ಇವತ್ತು ನೀವ್ ಏನ್ ನೋಡಿ ಬೀದಿ ವ್ಯಾಪಾರಿಗಳಿಗೆ ಸಾಲ ಕೊಟ್ಟಿದ್ದೀರಾ, ಏನ್ ನೋಡಿ ಲೈಸೆನ್ಸ್ ಕೊಟ್ಟಿದ್ದೀರಾ? ನೀವೇನ್ ನಮ್ಮ ಮೇಲೆ ಅಧಿಕಾರ ಮಾಡೋ ಹಕ್ಕು ನಿಮ್ಗಿಲ್ಲ. ನಮ್ಗೆ ನೋಟಿಸ್ ಕೊಟ್ಟಿದ್ದೀರಾ? ಕೊಟ್ಟಿಲ್ಲ. ಮತ್ತೆ ನಮ್ಗೇನಾದ್ರು ಇನ್ಫಾರ್ಮ್ ಮಾಡಿದೀರಾ? ಮಾಡಿಲ್ಲ. ಇದೆಲ್ಲ ಮಾಡಿದಾಗ ನಮ್ಮ ಮೇಲೆ ಅಧಿಕಾರ ಮಾಡಕ್ಕೆ ನಿಮ್ಗೆ ಏನ್ ರೈಟ್ಸ್ ಇದೆ? ನಮ್ಮ ಮೇಲೆ ಅಧಿಕಾರ ಮಾಡಕ್ ನಿಮಗ್ ರೈಟ್ಸ್ ಇಲ್ಲ ಸಚಿವರೇ. ಇದನ್ನ ಇಲ್ಲಿಗೆ ನಿಲ್ಲಿಸ್ಬೇಕು, ಇಲ್ಲಾಂದ್ರೆ ಬೃಹತ್ ಮಟ್ಟದಲ್ಲಿ ನಾವು ಹೋರಾಟ ಕೈಗೊಳ್ಳೋದು ನಿಜ. ಮತ್ತೆ ಎಲ್ಲಾ ನನ್ನ ರಾಜ್ಯದ ಬಂಧುಗಳನ್ನು ಕೇಳ್ಕೊಳ್ಳೋದು ಒಂದೇ, ಇದಕ್ಕೆ ನಾವ್ ಯಾರಿಗೂ ತಡೆ ಕೊಡಲ್ಲ. ನಿಮ್ಮ ಸ್ವ ಇಚ್ಛೆಯಿಂದ ಎಲ್ಲಾರು ಬಂದು ಇದಕ್ಕೆ ಕೈ ಜೋಡಿಸ್ಬೇಕು. ಎಲ್ಲ ಸಂಘಟನೆಯವರಾಗಿರ್ಬೋದು, ಒಂದು ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು, ಮಹಿಳಾ ಸಂಘರಾಗಿರ್ಬೋದು, ರಕ್ಷಣಾ ವೇದಿಕೆಯರಾಗಿರ್ಬೋದು, ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ಪ್ರತಿಯೊಬ್ರು ಬಂದು ಇದಕ್ಕೆ ಕೈ ಜೋಡಿಸ್ಬೇಕು. ನಮ್ಮ ರೈತರ ಸಂಘಟನೆಯವರು ಕೂಡ ಇದಕ್ಕೆ ಬಂದು ಕೈ ಜೋಡಿಸ್ಬೇಕು. ನಮಸ್ಕಾರ. ಜಯನಗರಿಂದ ನಾವು ಬಂದಿದ್ದೀರಿ. ಮುನ್ನಡಿ ಪಾಳ್ಯ ಜಯನಗರಿಂದ ನಮ್ಮ ಕ್ಷೇತ್ರದಿಂದ ಎಲ್ಲರೂ ಬಂದಾರೆ, ಇನ್ನ ಬಂದಿದ್ದಾರೆ, ಬರ್ತಾ ಇದ್ದಾರೆ. ಇವಾಗ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀರಿ. ನಮ್ದು ಫುಟ್ಪಾತ್ ಬಂದ್ಬಿಟ್ಟು ದೊಡ್ಡದಾಗೇ ಇದೆ, ಮಿಲಿಟರಿ ಏರಿಯಾ ಸೇರಿ ಇದೆ. ಅದು ನಮ್ಮ ಫುಟ್ಪಾತ್ ನಮ್ಗೋಸ್ಕರ ಅಲ್ದಲ್ಲ, ಪ್ರತಿಯೊಬ್ಬರಿಗೂ ನಾನು ಇದೇ ಕೇಳೋದು ಒಂದೇ ಒಂದು ಮಾತು. ನನ್ ಫುಟ್ಪಾತ್ ಚಿಕ್ಕದಾಗಿರ್ಲಿ, ಅವ್ನ ಫುಟ್ಪಾತ್ ದೊಡ್ಡದಾಗಿರ್ಲಿ, ಅದೆಲ್ಲ ಬೇಡ. ಪ್ರತಿಯೊಬ್ಬರ ಹಕ್ಕು ಏನು, ಅವ್ರು ಹೊಟ್ಟೆ ಪಾಡು. ಇಷ್ಟು ವರ್ಷ ನಾವು 30 ವರ್ಷದಿಂದ ನಾವು ವ್ಯಾಪಾರ ಮಾಡ್ತಾ ಇದ್ದೀರಿ, ಇಷ್ಟು ವರ್ಷದಿಂದ ನಾವು ಜೀವನ ನಡ್ಸ್ಕೊಂಡು ಹೋಗ್ತಾ ಇದೀರಿ. ಇದೊಂದು ಬಿಟ್ರೆ ನಮ್ಗೆ ಬೇರೆ ಕೆಲಸ ಕಾರ್ಯ ನಮ್ಗೆ ಏನು ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ, ನಮ್ಮ ತಾತ, ನಮ್ಮ ಸಲಾಂತರದಿಂದ ನಾವು ಬಂದಿರೋದು. ಇದನ್ನ ನಾವು ಓದಿದ್ರು ಅರ್ಧ ಮುರ್ಧ ಓದಿದ್ದೀರಿ. ಇವಾಗ ಹೊಸ ಸರ್ಕಾರ ಬಂದಿದ್ದಾರೆ, DK ಶಿವಕುಮಾರ್ ಅವರು. ನಮ್ಮ ಕೃಷ್ಣ ಬೈರೇಗೌಡ ಅವ್ರು ಇವಾಗ ಈ ಪೋಸ್ಟಿಂಗ್ ಅಲ್ಲಿ ಇವಾಗಲೂ ಅವರು ರೀಸೆಂಟ್ ಆಗಿ ಬಂದಿರೋದು. ಇವ್ರು ಬಂದ್ಮೇಲೆ ಅವ್ರು ಬಂದಿರೋದು.
ಇವಾಗ ನಮ್ಗೆ ಏನಂದ್ರೆ ನಮ್ಗೆಲ್ಲ ಇಷ್ಟೆಲ್ಲ ದೌರ್ಜನ್ಯ ಮಾಡ್ತಾರೆ, ನಮ್ಗಂತಲ್ಲ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೋಟ್ಯಾಧಿಪತಿ ಜನರುಗಳಿಗೆ ಇಷ್ಟು ದೌರ್ಜನ್ಯ ಮಾಡ್ತಾ ಇದಾರೆ. ಏನಕ್ಕೋಸ್ಕರ? ನಮ್ ಓಟು ಅವ್ರಿಗೆ ಬೇಕು, ನಾವ್ ಬೇಕಾಗಿರೋ ಟೈಮಲ್ಲೆಲ್ಲಾನು ಬೇಕು. ಇವಾಗ ನಾವ್ ಬೇಡ ಹೋಗ್ಬಿಟ್ರ? ಇವಾಗ ನಮ್ ಹೊಟ್ಟೆ ಪಾಡ್ ನೋಡೋರು ಯಾರು? ನಮ್ ಹೆಂಡತಿ ಮಕ್ಕಳನ್ನ ನೋಡೋರು ಯಾರು? ಅವ್ರನ್ನ ಸಾಕೋರು ಯಾರು? ಇಷ್ಟು ವರ್ಷ ಇದೇ ನಮ್ದು ಕಸುಬು ಅಂತ ನಾವ್ ಇದ್ಬಿಟ್ರಿ. ಇವಾಗ ಈ ಕಸುಬು ಬಿಟ್ರೆ ಬೇರೆ ಕಸುಬು ನಮ್ಗೆ ಗೊತ್ತಿಲ್ಲ. ಪ್ರತಿಯೊಬ್ಬರಿಗೂ ಕೆಲ್ಸ ಕೊಡಕ್ಕೆ ಅವ್ರಿಗೆ ಇದಿದ್ಯಾ? ಕೆಲ್ಸ ಕೊಡ್ತಾರ? ಇಲ್ಲ. ಇದೇ ಜಾಗದಲ್ಲಿ ಅವ್ರು ಕೊಡೋ 2,000 ರೂಪಾಯಿ, ಆ 2,000 ರೂಪಾಯಿನ ನಾನು ಅವ್ರು ಕೊಡ್ತೀನಿ. ನಮ್ ಜಾಗದಲ್ಲಿ ಇದ್ದು ಬಂದ್ ತೋರ್ಸ್ಲಿ. ನಮ್ ಜಾಗದಲ್ಲಿ ನಾವ್ ಹೆಂಗ್ ವ್ಯಾಸ ಮಾಡ್ತಾ ಇದೀರೋ ಅದೇ ತರ ಒಂದು 3 ದಿವಸ ಬದುಕು ತೋರ್ಸ್ಲಿ. ಆ 2,000 ರೂಪಾಯಿ ಮೂರ್ ದಿವಸಕ್ಕೆ ನಾನು 2,000 ರೂಪಾಯಿ ನಾವೇ ಕೊಡ್ತೀರ ಅವ್ರ ಫ್ಯಾಮಿಲಿಗೆ. ಅವ್ರು ಬದುಕು ತೋರಿಸ್ಲಿ. ಆ 2,000 ರೂಪಾಯಲ್ಲಿ ಜೀವನ ಹೆಂಗ್ ಮಾಡೋದಂತ, ಮಕ್ಕಳು ಸಾಕೋದಾಗ್ಲಿ, ಬಾಡಿಗೆ ಕಟ್ಟೋದಾಗ್ಲಿ. ನಾವು ಲೋನ್ ತಗೊಂಡಿರೋದು ಖುದ್ದಾಗೆ ನಮ್ಗೆ BBMP ಅವರೇ ನಮ್ಗೆ ಎಲ್ಲಾರ್ಗು ಐಡೆಂಟಿ ಕಾರ್ಡ್, ಲೈಸೆನ್ಸ್ ಎಲ್ಲ ಕೊಟ್ಟವ್ರೆ. ಅವ್ರ ಮುಖಾಂತರ ಇಂದಾನೆ ನಮ್ಗೆ ಸಾಲ ಕೊಡ್ಸಿದ್ದಾರೆ, ಬ್ಯಾಂಕಿಂದ ಸಾಲ ಕೊಡ್ಸಿದ್ದಾರೆ. ಇವಾಗ ಬ್ಯಾಂಕ್ ಸಾಲ ತೀರ್ಸೋರು ಯಾರು? ಆ 2,000 ರೂಪಾಯಿ ಬ್ಯಾಂಕ್ ಸಾಲ ತೀರ್ಸ್ಲಾ? ಇಲ್ಲ ನಮ್ ಹೆಂಡತಿ ಮಕ್ಕಳನ್ನ ನೋಡ್ಲಾ? ಇಲ್ಲ ನನ್ ಹೊಟ್ಟೆ ಪಾಡ್ ನೋಡ್ಲಾ? ಏನ್ ಮಾಡ್ಲಿ? ಅದೇ ಅವ್ರು ಮಾಡ್ಲಿ. ಅವ್ರು ಬಂದ್ ನಿಂತ್ಕೊಂಡು ನಮ್ ಜಾಗದಲ್ಲಿ ನಿಂತ್ಕೊಂಡು ನಮ್ ಪರಿಸ್ಥಿತಿ ಅವ್ರು ನೋಡ್ಲಿ. ಒಂದ್ ದಿವಸ ಅಲ್ಲ 3 ದಿವಸ ಬೇಕಾ ಟೈಮ್ ಕೊಡ್ತೀನಿ ನೋಡ್ಲಿ. ಅವ್ರು ಕೊಡೋದು ತಿಂಗಳಿಗೆ 2,000 ರೂಪಾಯಿ, ನಾನ್ 3 ದಿವಸಕ್ಕೆ 2,000 ರೂಪಾಯಿ ಕೊಡ್ತೀನಿ. ಆ 2,000 ರೂಪಾಯಿ ಅವ್ರ ವಂಶ ಪೂರ್ತಿ ಜೀವನ ಮಾಡಕ್ ಆಗುತ್ತಾ? 3 ದಿವಸದಲ್ಲಿ ಆಗುತ್ತಾ ಅವ್ರಿಗೆ? ಏನಕ್ಕೆ ಈ ತರ ದೌರ್ಜನ್ಯ ಮಾಡ್ತಾವ್ರೆ? ಏನ್ ಮಾಡಿದ್ರಿ ಅವ್ರಿಗೆ ಪಾಪ? ಇಷ್ಟು ವರ್ಷ ಇದೆ 2008ರಿಂದ ಕಾನೂನೇ ಹೇಳ್ಬಿಟ್ಟಿದೆ ನಮ್ಗೆ ಬೀದಿ ವ್ಯಾಪಾರಿಗಳಿಗೆ ತಕ್ಕಂಗೆ ಇದಿಲ್ಲ ಅಂತ. ಕಾನೂನು ಅವಾಗ ಹೇಳಿರೋದು, ಇವಾಗ ಯಾವ್ದು ಹೊಸ ಕಾನೂನು ಬಂದಿರೋದು? ಅದು ನಮ್ಗೆ ನ್ಯಾಯ ಬೇಕು. ಈ ನ್ಯಾಯನ ನಮ್ಗೆ ದೊರಕಿಸಿ. ನನಗ್ ಮಾತ್ರ ಎಲ್ಲ ಕೋಟ್ಯಾದಿ ಜನಗಳು ಇದಾರೆ, ಎಲ್ಲರಿಗೂ ನ್ಯಾಯ ಬೇಕು. ಎಲ್ಲಾರು ಹೊಟ್ಟೆ ಪಾಡಿಗೋಸ್ಕರ ಬಂದಿದ್ದಾರೆ. ಅವ್ರ ಹೆಂಡತಿ ಮಕ್ಕಳನ್ನ ಬಿಟ್ಟು ಬಂದವ್ರೆ. ಇವತ್ತಲ್ಲ 3ನೇ ತಾರೀಕು ಇದ್ ಮಾಡಿ 1ನೇ ತಾರೀಕಿಂದ ಸ್ಟಾರ್ಟ್ ಆಯ್ತು. ಅವಾಗ್ಲಿಂದ ಎಲ್ಲರೂ ಹೊಟ್ಟೆಗೆ ಅರ್ಧಂಬರ್ಧ ಹೊಟ್ಟೆಗೆ ಊಟ ಮಾಡ್ತಾರೋ, ಅವ್ರ ಹೆಂಡತಿ ಮಕ್ಳು ಊಟ ಮಾಡ್ತಾರೋ ಯಾರು ಇದ್ರ ಬಗ್ಗೆ ಗೌರ್ಮೆಂಟ್ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ನಾವೆಲ್ಲ ಹಿಂಗಿದೀರಿ. ನಮ್ಗೆ ದಯವಿಟ್ಟು ಅವ್ರ ಹತ್ರ ಬೇಡ್ಕೊಳ್ಳೋದು, ನಾವೆಲ್ಲ ಕೈ ಎತ್ತಿ ಬೇಡ್ಕೊಳ್ಳೋದು, ಎಲ್ಲರ ಪರವಾಗಿ ನಾನು ಬೇಡ್ಕೊಂತೀನಿ. ನಮ್ಗೆ ನ್ಯಾಯ ಧರಿಸ್ಕೊಡಿ. ನಮ್ಗೆ ಒಂದು ದಾರಿ ಬಿಡಿ. ನಾವು ಬದುಕೊಂತೀರಿ. ಇಷ್ಟು ವರ್ಷ ನಾವು ಸಿಲಿಕಾನ್ ಸಿಟಿ ಮಾಡ್ತೀನಿ ಅಂದ್ರೆ ಇಷ್ಟು ವರ್ಷ ಇಲ್ದೆ ಇವಾಗ ಹೊಸದಾಗಿ ಏನ್ ಸಿಲಿಕಾನ್ ಸಿಟಿ ನಾವು ಕೇಳಿದ್ರ? ನಮ್ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ಅವರು ಸಿಲಿಕಾನ್ ಸಿಟಿ ಮಾಡಿದ್ರೆ ಅವ್ರು ತಿಂತಾರೆ, ಅವ್ರು AC ಅಲ್ಲಿ ಕುತ್ಕೊಂಡಿದ್ದಾರೆ, ಅವ್ರು ತಿಂತಾರೆ. ನಾವು ರೋಡ್ ಬರ್ಬೇಕಾ? ಇದೇ ತರ ಆಯ್ತಂದ್ರೆ ನಾವೆಲ್ಲರೂ ಅಷ್ಟೇ, ಪ್ರತಿಯೊಬ್ರು ಅಷ್ಟೇ. ಇನ್ನೊಂದ್ 4 ದಿವಸ ಹೋದ್ರೆ ಎಲ್ಲರೂ ಹೊಟ್ಟೆ ಹಸಿಯಿಂದ ನಾವು ರೋಡ್ಗಲ್ಲ, ನಾವು ವಿಧಾನಸೌಧ ಮುಂದೆನೆ ನಾವು ಕುತ್ಕೊಂಡ್ಬಿಡ್ತೀವಿ. ಅವ್ರು ನಮ್ ನ್ಯಾಯ ದೊರಸ್ಲೇಬೇಕು, ನ್ಯಾಯ ಕೊಡ್ಲೇಬೇಕು. ನ್ಯಾಯ ಬೇಕೇ ಬೇಕು ಪ್ರತಿಯೊಬ್ಬರಿಗೂ, ಕೋಟ್ಯಾಧಿಪತಿ ಜನರಿಗೂ, ಕೋಟ್ಯಾಧಿಪತಿ ಬೀದಿ ವ್ಯಾಪಾರಿಗಳಿಗೂ. ನಾನ್ ಕೇಳೋದು ಒಂದೇ ಒಂದು, ನಮಗೋಸ್ಕರ ಅಲ್ಲ, ಎಲ್ಲರಿಗೂ ನಾನು ಬೇಡ್ಕೊತೀನಿ. ಎಲ್ಲರಿಗೂ ನ್ಯಾಯ ಬೇಕು, ನನಗ್ ಮಾತ್ರ ಅಲ್ಲ, ನಮ್ ಏರಿಯಾ ಅಂತಲ್ಲ, ಪ್ರತಿಯೊಬ್ಬರಿಗೂ ನ್ಯಾಯ ಬೇಕು. ಪ್ರತಿಯೊಬ್ಬರು ಬಡವ್ರ ಜನರು, ಪ್ರತಿಯೊಬ್ಬರು ಬೀದಿ ವ್ಯಾಪಾರಿಗಳಿಗೆ ನ್ಯಾಯ ಕೊಡ್ಸಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನ್ಯಾಯ ಕೊಡ್ಸಿ. ಇಲ್ಲಾಂದ್ರೆ ಒಂದೊಂದು ದಿವಸಕ್ಕೆ ಒಂದೊಂದು ಕುಟುಂಬದಿಂದ 3 ಜನ 2 ಜನ ಸಾಯ್ಬೋದು, ಹೊಟ್ಟೆ ಹಸಿಯಿಂದನೂ ಸಾಯ್ಬೋದು. ಬಾಡಿಗೆ ಕಟ್ಟಕ್ ಆಗಲ್ಲ. ನಾವು ತಗೊಂಡಿರೋ ಆ ಲೋನು ಕಟ್ಟಕ್ ಆಗಲ್ಲ. ಇದರಿಂದ ಪ್ರತಿಯೊಬ್ಬರಿಗೂ ಇವಾಗ ರೈತರು ಹೆಂಗ್ ಸಾಯ್ತವ್ರೆ, ಅವ್ರಿಗೆ ಇರೋ ಕಷ್ಟ ಅವ್ರು ಸಾಯ್ತವ್ರೆ. ಅದೇ ತರ ಇವಾಗ ನಾವು ಬೀದಿ ವ್ಯಾಪಾರಿಗಳು ನಾವು ಸಾಯ್ಬೇಕು, ಒಬ್ಬೊಬ್ರು ಒಂದೊಂದು ಕುಟುಂಬದಿಂದ. ಇದ್ರನ್ನ ನೀವು ಕ್ರಮ ತಗೊಳ್ಳೇಬೇಕು. ನಮ್ಗೆ ನ್ಯಾಯ ದೊರಕಿಸ್ಲೇಬೇಕು. ಬೇಕೇ ಬೇಕು, ನಮ್ ನ್ಯಾಯ ಬೇಕೇ ಬೇಕು, ನ್ಯಾಯ ಬೇಕು. ಸರ್, ನನ್ನ ಹೆಸರು ನವೀನ್, JC ನಗರಿಂದ ಬಂದಿದ್ದೀನಿ. ಇಡೀ ಲಕ್ಷಾಂತರ ಜನರಿಗೋಸ್ಕರ ನಾನು ಸೇರ್ಕೊಂಡ್ ಬಂದಿದ್ದೀನಿ. ನಮ್ ಏರಿಯಾದಿಂದ ಬಂದಿದ್ದೀನಿ ಅಂತ ನನ್ ನಾಚ್ಯನೆ. ನಾನು ಎಲ್ಲರ ಪರವಾಗಿ ಬಂದಿದ್ದೀನಿ, ಎಲ್ಲರ ಪರವಾಗಿ ನಾನು ಮಾತಾಡ್ತೀನಿ, ಪ್ರತಿಯೊಬ್ಬರ ಪರವಾಗಿ ನಾನು ಮಾತಾಡ್ತೀನಿ. ಇದು ನನ್ನ ಕರ್ತವ್ಯ. ಓಕೆ, ಥ್ಯಾಂಕ್ ಯು. ನಾನು ಮಾದೇಪುರ ಕ್ಷೇತ್ರದಿಂದ ಕರುನಾಡು ಬೀದಿ ವ್ಯಾಪಾರಸ್ಥರ ಒಕ್ಕೂಟದಿಂದ ಬಂದಿರೋದು. ನರೇಶ್ ಕುಮಾರ್ ಅಂತ ನನ್ನ ಹೆಸರು, ವಲಯಾಧ್ಯಕ್ಷ ನಾನು ಬೀದಿ ವ್ಯಾಪಾರಿಗಳಿಗೆ. ಇವಾಗ ನಡೀತಾ ಇರೋ ಅನ್ಯಾಯ ಅಂದ್ರೆ ಈ ತರ ಅನ್ಯಾಯ ಯಾವತ್ತೂ ನೋಡಿಲ್ಲ. ನಾನು ಒಬ್ಬ ವ್ಯಾಪಾರಸ್ಥ ಆಗಿ ಹೇಳ್ತಾ ಇದ್ದೀನಿ. 35 ವರ್ಷದಿಂದ ವ್ಯಾಪಾರ ಮಾಡೋನು ನಾನು. ಒಬ್ಬ ವ್ಯಾಪಾರಸ್ಥ ಆಗಿ ವ್ಯಾಪಾರಿಗಳಿಗೆ ಒಂದು ಲೀಡರ್ ಆಗಿ ಕೇಳ್ತಾ ಇದ್ದೀನಿ. ಏಕಾಏಕಿ ಜನಗಳಿಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇವಾಗ
ಯಾರು ನೋಟಿಸು ಕೊಟ್ಟಿಲ್ಲ. ಕೃಷ್ಣ ಬೈರಾಗೌಡ ಸರ್ ಬಂದು ಅವ್ರು ಜನಗಳಿಗೆ ಹೊಟ್ಟೆ ಹೊಡಿತಾ ಇದಾರೆ. ಇದಕ್ ಮುಂಚೆ ಒಂದ್ ಮಾತು ಮಾತಾಡಿದ್ರು, ಇವಾಗ ಒಂದ್ ಮಾತು ಮಾತಾಡ್ತಾ ಇದಾರೆ. 200 ಕಿಲೋಮೀಟರ್ ಆಚೆ ಒಂದ್ ಜಾಗ ಕೊಡ್ತಾರಂತೆ, ಅಲ್ಲಿ ಇಲ್ಲಿ ಅಂತ ಇದಾರಲ್ಲ, ಅದೆಲ್ಲ ಪ್ರೂಫಿ. ಅವ್ರು ಕೊಡೋ ಜಾಗ ಬಂದ್ಬಿಟ್ಟು ಅವ್ರು ಯಾವಾಗ ಡಿಸೈಡ್ ಆಗತ್ತೆ, ಸರ್ಕಾರ ಯಾವಾಗ ಕೊಡುತ್ತೆ ಅವಾಗೆ ಕೊಡೋದು. ಅವಾಗಂಟಾನೆ ಇದೆಲ್ಲ ಸುಳ್ಳು. ಯಾಕಂದ್ರೆ ಜನಗಳಿಗೆ ಒಳ್ಳೆಯವರಾಗಿ ಅವರು ಪಾಪ್ಯುಲೇಷನ್ ಆಗ್ಬೇಕಂತ ಹೇಳ್ಬಿಟ್ಟು ಊಫಿ ಮಾತಾಡ್ತಾ ಇದಾರೆ. ಇದು ತಪ್ಪು. ವ್ಯಾಪಾರಿಗಳಿಗೆ ಜಾಗ ಕೊಡಂಗಿದ್ರೆ ಲೈಸೆನ್ಸ್ ಕೊಡಂಗಿಲ್ಲ. ಜಾಗ ಕೊಡಂಗಿದ್ರೆ ಲೈಸೆನ್ಸ್ ಯಾಕೆ ಫಸ್ಟೇ ಕೊಟ್ರು? ಜಾಗ ಕೊಟ್ಟಿ ಲೈಸೆನ್ಸ್ ಕೊಡ್ಬೇಕಾಗಿತ್ತು. ಲೈಸೆನ್ಸ್ ಕೊಟ್ಟಿದ್ದೀನಿ, ನಾನು ಜಾಗ ಕೊಡ್ತೀನಿ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಸರ್ಕಾರನೂ ಸುಳ್ಳೆ. ಸರ್ಕಾರನೇ ಜನಗಳಿಗೆ ಸರ್ಕಾರನೇ ಬೇಜಾರಾಗ್ಬಿಟ್ಟಿದ್ದಾರೆ. ಸರ್ಕಾರನೇ ಬೇಡ ಅಂತ. ಇದು ಯಾವ ಸರ್ಕಾರ ಜನಗಳಿಗೆ? ಅದು ಬಡವ್ರಿಗೆ ಹೊಟ್ಟೆ ಹೊಡಿತಾರ ಅಂದ್ರೆ ITBT ಅವ್ರು ಇವರು ಇದಾರಲ್ಲ ಅಫಿಷಿಯಲ್ಸ್, ಹೊಡೀರಿ. ಕಾಂಪೌಂಡ್ಗಳು ಏಕರ ಲೆಕ್ಕ ಹಾಕೊಂಡಿರ್ತಾರೆ ಗೌರ್ಮೆಂಟ್ ಜಾಗದಲ್ಲಿ. ಒಳಗಡೆ ಲಿಂಕ್ ಮಾಡ್ಕೊಂಡು ಕಾಂಪೌಂಡ್ ಬಿಡ್ತಾರೆ ಅವರು. ಪಬ್ಲಿಕ್ ದೊಡ್ಡ ಫುಟ್ಪಾತ್ ಇದೆ. ಫುಟ್ಪಾತ್ ಇದ್ರೆ ಒಂದ್ ಲೈನ್ ಪೈಂಟ್ ಮಾರ್ಕ್ ಹಾಕ್ಬಿಟ್ಟು ಅರ್ಧ ಫುಟ್ಪಾತ್ ಜನಕ್ಕೆ ಕೊಡ್ಬೋದಲ್ಲ, ಅರ್ಧ ಓಡಾಡಕ್ ಕೊಡ್ಬೋದು. ಚಿಕ್ಕದು 4 ಅಡಿ 3 ಅಡಿ ಇರೋ ಫುಟ್ಪಾತ್ ಬಿಟ್ಟು ಅದು ಕೊಟ್ಟಿಲ್ಲ ಅಂದ್ರೆ ಪಕ್ಕದಲ್ಲಿ ಗ್ರೌಂಡ್ಗಳು ಇರುತ್ತೆ, ಮತ್ತೆ ದೇವಸ್ಥಾನಗಳಿದೆ. ಎಷ್ಟೋ ದೇವಸ್ಥಾನ ದೊಡ್ಡ ಕಾಂಪೌಂಡ್ ಹಾಕವ್ರೆ, ಮತ್ತೆ ಪಾರ್ಕ್ಗಳಿದೆ. ಎಲ್ಲ ಓಡಾಡ್ತಾ ಇರೋದು ಯಾರು? ಅಫಿಷಿಯಲ್ಸ್. ಫುಟ್ಪಾತ್ ವ್ಯಾಪಾರಿಗಳು ಯಾರು ಯೂಸ್ ಮಾಡ್ತಾ ಇಲ್ಲ. ಅವ್ರಗಳಿಗೆ ಮಾತ್ರ ಸೌಲಭ್ಯ ಮಾಡ್ತಾ ಇದಾರೆ ಹೊರತು ಬಡವರಿಗೆ ಮಾಡ್ತಾ ಇಲ್ಲ. ಏಕಾಏಕಿ ದೌರ್ಜನ್ಯ ಮಾಡಿ ಎಲ್ಲಾ ಅಂಗಡಿಗಳು ಎತ್ತಂಗಡಿ ಮಾಡಿ ಇದು ತುಂಬ್ತಾ ಇದಾರೆ. ಅವ್ರು ಯಾವ್ದೇ ಕಾರಣಕ್ಕೂ ಯಾವ ವ್ಯಾಪಾರಿಗಳಿಗೂ ನೋಟಿಸ್ ಕೊಟ್ಟಿಲ್ಲ. ನೋಟಿಸ್ ಕೊಡ್ಬೇಕಂದ್ರೆ 3 ತಿಂಗಳು ಕಾಲ ಅವಕಾಶ ಕೊಡ್ಬೇಕು ನೋಟಿಸ್ ಕೊಟ್ಟಿ. ಇಲ್ಲ ಅದು ಆಗಲ್ಲ ಅಂದ್ರೆ 1 ತಿಂಗಳಾದ್ರೂ ಟೈಮ್ ಕೊಡ್ಬೇಕು. ಇವರು ಯಾವ್ದು ಮಾಡ್ದಿರಾ ಸರ್ಕಾರ ಆದೇಶ ಮಾಡಿದೆ, ಅಧಿಕಾರಿಗಳು ಆದೇಶ ಮಾಡಿದಾರ ಅಂತ ಹೇಳಿ ಏಕಾಏಕಿ ದೌರ್ಜನ್ಯ ಮಾಡ್ತಾವ್ರೆ. ಎಲೆಕ್ಷನ್ ಗೆಲ್ಲಕ್ ಒಂದ್ಕಿತ ಒಂದು ಮಾತು, ಎಲೆಕ್ಷನ್ ಗೆದ್ಮೇಲೆ ಒಂದ್ ಮಾತು. ಏನಕ್ಕೆ ಈ ಸರ್ಕಾರ ನಮ್ಗೆ ಏನಕ್ ಬೇಕು? ನಮ್ಗೆ ಹೊಟ್ಟೆ ಹೊಡೆಯಕಾಯಿ ಸರ್ಕಾರ ತಗೊಂಡ್ ಬಂದ್ ಕುಡ್ತಿರೋದು. ಸೀಟಲ್ಲಿ ಕುಂತ್ಕೊಳ್ಳೋವಾಗ 40 ರೂಪಾಯಿ ಊಟ ಫುಟ್ಪಾತ್ ಅಲ್ಲಿ. ಸೀಟಲ್ಲಿ ಕುಂತಾದ್ಮೇಲೆ ಏನ್ ಹೇಳ್ತಾವ್ರೆ? ಎಲ್ಲ ಬೀದಿ ಬದಿ ವ್ಯಾಪಾರಿಗಳಿಗೆ ಎಲ್ಲ ಗುಡಿಸ್ಬಿಡಿ ಅಂತವ್ರಲ್ಲ, ಅವ್ರ ಜಾಗ ಕೊಡ್ದಿರಾ ಎಲ್ರಿ ಹೋಗ್ತಾರೆ. ಅದನ್ನ ನಂಬ್ಕೊಂಡು ವ್ಯಾಪಾರ ಮಾಡ್ಕೊಂಡು ಮನೆ ಮಕ್ಕಳು ನೋಡ್ತಾರೆ, ಫೀಸ್ ಕಟ್ತಾರೆ, ಬಾಡಿಗೆ ಕಟ್ತಾರೆ, ವಯಸ್ಸಾಗಿರೋರಿಗೆ ಮೆಡಿಸಿನ್ ಕೊಡಿಸ್ತಾರೆ, ಆಸ್ಪತ್ರೆಗೆ ತೋರಿಸ್ಬೇಕು. ಸರ್ಕಾರ ಕೊಡುತ್ತೆ ಅವ್ರ ಮನೆಗಳಿಗೆ. ಇವಾಗ ಎತ್ತಿಸ್ತಾ ಇದಾರಲ್ಲ 1 ತಿಂಗಳಿಂದ, ಅವ್ರಿಗೆ ಪರಿಹಾರ ಯಾರಿಗೆ ಕೊಡ್ತಾರೆ? ಇಷ್ಟ ದಿವಸದು ಕೊಡ್ರಿ ಸರ್ಕಾರ. ಇವಾಗ ಕುಂತಿದಿರಲ್ಲ, ಹೇಳ್ತಿರಲ್ಲ ಕಾಂಗ್ರೆಸ್ ಅಂತ ಏನ್ರಿ ಮಾಡ್ತಾ ಇದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ? ಇವಾಗ ಇಷ್ಟ ದಿವಸ ಇವ್ರಿಗೆಲ್ಲ ಹೊಟ್ಟೆ ಹೊಡೆದಿದಿರಲ್ಲ, ಅವ್ರ ಪರಿಹಾರ ಕೊಟ್ಟಿ ಇಲ್ಲ ಜಾಗ ಕೊಡಿ. ಯಾಕೆ ಕೊಡ್ತಾ ಇಲ್ಲ? ಲೈಸೆನ್ಸ್ ಏನಕ್ರಿ ಕೊಟ್ರಿ ನೀವು? ಜಾಗ ಕೊಡ್ತೀರಾ ಅಂತ ಊಫಿ ಮಾಡ್ತೀರಾ ನೀವು? ಊಫಿ ಏನಕ್ಕೆ ಮಾಡಿದ್ರಿ ವ್ಯಾಪಾರಿಗಳಿಗೆ? ಇವಾಗ ನಮ್ಗೆ ನ್ಯಾಯ ಬೇಕು. ವ್ಯಾಪಾರಿಗಳು ಬದುಕ್ಬೇಕ್ರಿ. ವ್ಯಾಪಾರಿಗಳು ಇದ್ರಲ್ಲಿ ನೀವು ಸೀಟು ಇಲ್ಲ ಅಂದ್ರೆ ನಿಮ್ಗೆ ಹೆಂಗೆ ನಿಮ್ ಸೀಟ್ ಹೆಂಗಿರಿ ಸಿಗ್ತಾ ಇತ್ತು? ದೌರ್ಜನ್ಯ ಯಾಕೆ ಮಾಡ್ತಾ ಇದೀರಾ ವ್ಯಾಪಾರಿಗಳ ಮೇಲೆ? ನ್ಯಾಯ ಕೊಡ್ರಿ, ಕಾಪಾಡ್ರಿ, ಅವ್ರನ್ನ ರಕ್ಷಣೆ ಮಾಡಕ್ಕಲ್ರಿ ಸೀಟ್ ಕೊಟ್ಟಿರೋದ್ ನಿಮ್ಮನ್ನ. ಏನಕ್ಕೆ ಕೊಟ್ಟಿಲ್ಲ ನೀವು? ಏನಕ್ರಿ ಕೊಟ್ಟಿಲ್ಲ? ಕೊಡ್ಬೇಕಲ್ಲ ನೀವು. ನನ್ನ ಹೆಸರು ನರೇಶ್ ಕುಮಾರ್ ಅಂತ. ನಾನು ಬೀದಿ ಬದಿ ವ್ಯಾಪಾರಸ್ಥರ ವಲಯಾಧ್ಯಕ್ಷ, ಕರುನಾಡು ಬೀದಿ ಬದಿ ವ್ಯಾಪಾರಸ್ಥರ ಒಕ್ಕೂಟದಿಂದ ಬಂದಿರೋದು ನಾನು. ನಮ್ಮ ವ್ಯಾಪಾರಿಗಳಿಗೆ ಮೈನ್ ಮಾದೇಪುರ ಝೋನ್ ಅಲ್ಲಿ ತುಂಬಾ ದೌರ್ಜನ್ಯ ಮಾಡ್ತಾ ಇದಾರೆ. ಇವತ್ತು ಕ್ಲೀನ್ ಮಾಡ್ತಾ ಇದಾರೆ. ಆ ಕ್ಲೀನಿಂಗ್ ನಿಲ್ಲಿಸ್ಬೇಕು, ಅವ್ರಿಗೆ ಏನಾದ್ರು ಪರಿಹಾರ ಮಾಡ್ಬೇಕು. ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದೀವಿ. ಇವರು ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಇನ್ನ ಮುಂದಿನ ದಿನಗಳಲ್ಲಿ ಇನ್ನ ದೊಡ್ಡದಾಗಿ ಮಾಡ್ತೀವಿ. ದೊಡ್ಡದಾಗ ಹೋರಾಟ ಮಾಡ್ತೀವಿ ನಾವು. ಬಿಡಲ್ಲ, ಇಷ್ಟಿಗೆ ಮಾಡಲೇಬೇಕು, ಮಾಡೇ ಮಾಡ್ತೀವಿ. ಇಡೀ ದೇಶ ಇಡೀ ಕರ್ನಾಟಕ ಪೂರ್ತಿ ಸ್ಟ್ರೈಕ್ ಮಾಡೋದು ಇದು ಮಾಡ್ತಾ ಇದೀವಿ. ಎಲ್ಲರೂ ಸಹಕರಿಸಿ. ಎಲ್ಲರಿಗೂ ನಮಸ್ಕಾರ. ರೋಡೇ ಕುಂತ್ಕೊಂತೀವಿ. ಬಂದಿರೋದು ನಮ್ಗೆ ಅಂಗಡಿ ಹಾಕಕ್ ಬಿಡ್ತಾ ಇಲ್ಲ. ಏಕಾಏಕಿ ಬಂದು ಅಂಗಡಿ ಹಚ್ತಾ ಇದಾರೆ. ಮತ್ತೆ ನಮ್ಗೆ ಹೊಟ್ಟೆ ಪಾಡಿಗೆ ಅದೇ ಜೀವನಕ್ಕಿರೋದು. ನಮ್ಮ ಯಜಮಾನ್ರು ಕ್ಯಾನ್ಸರ್ ಇಂದ ತೀರ್ಕೊಂಡಿದ್ದಾರೆ. ಒಂದು LIC ದುಡ್ಡು ಬರಬೇಕು. ಅದು 6 ವರ್ಷ ಆಯ್ತು ಅವ್ರು ತೀರ್ಕೊಂಡು. LIC ದುಡ್ಡು ನಮಗ್ ಬಂದಿಲ್ಲ. ಇಲ್ಲ ಅವ್ರ ತಿಂಗಳ ಸಂಬಳ ಅಂತಾನು ನಮಗೇನು ಬರ್ತಾ ಇಲ್ಲ. ನಾನ್ ದುಡಿಬೇಕು, 2 ಮಕ್ಕಳನ್ನ ಸಾಕ್ಬೇಕು, ಮಕ್ಳು ಕಾಲೇಜ್ಗೆ ಹಾಕಕ್ಕೂ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ. ಸಾಲ ಬಲ ಮಾಡಿದ್ವಿ ನಾವು. ಡೈಲಿ ಬಂದ್ರೆ ಅಲ್ಲಿ ಫೈನಾನ್ಸ್ ತಗೊಂಡಿದ್ವಿ. ಅವ್ರಿಗೆ ಫೈನಾನ್ಸ್ ದುಡ್ಡು ಕಟ್ಟಬೇಕು, ಮತ್ತೆ ತಿಂಗಳಾದ್ರೆ ಬಾಡಿಗೆ ಕಟ್ಟಬೇಕು. ನಾವು ದುಡ್ದು ನಾವು ಮನೆ ನಿಭಾಯಿಸ್ಬೇಕು. ನಮ್ಗೆ ಯಾರ ಮೇಲೆ ಏನು ನಾವು ಫುಲ್ಲು ಮಾಡ್ತಾ ಇಲ್ಲ. ನಮ್ಮಂತವ್ರಿಗೆ ಬದುಕಕ್ಕೆ ಒಂದು ಚಾನ್ಸ್ ಕೊಡಿ. ನಮ್ಗೇನಂದ್ರೆ ಯಜಮಾನ್ರಿಲ್ಲ, ದುಡಿಯೋರು ಮನೇಲಿ ಎಲ್ಲ
ಜವಾಬ್ದಾರಿ ನಮ್ ತಲೆ ಮೇಲೆ ಬಿದ್ದಿದೆ. ನಮಗ್ ದುಡಿಯೋಷ್ಟು ಅನುಕೂಲ ನಮ್ಗ್ ಬಿಟ್ರೆ ಸಾಕು, ನಾವ್ ಯಾರಿಗೇನ್ ತೊಂದ್ರೆ ಕೊಡಲ್ಲ. ಇಲ್ಲ ಅಟ್ಲೀಸ್ಟ್ ನಮ್ಗೊಂದ್ ಗಾಡಿ ಹಾಕಕ್ಕೆ ಜಾಗ ಮಾಡ್ಕೊಡ್ಲಿ, ಇಲ್ಲಾಂದ್ರೆ ಅದು ಬೇಡ ಅನ್ನೋ ಒಂದ್ ಬೇಕಾದ್ರೆ ಟೇಬಲ್ ಹಾಕೊಂಡು ನಾವ್ ವ್ಯಾಪಾರ ಮಾಡ್ಕೊಂತೀವಿ ಸರ್. ನಾವ್ ಯಾರಿಗೇನ್ ತೊಂದ್ರೆ ಕೊಡಲ್ಲ. ನಮ್ಮಂತವ್ರಿಗೆ ಒಂದು ಈಗ ಮನೇಲಿ ಯಾರಿಗೂ ಸಪೋರ್ಟ್ ಇಲ್ಲ. ನಮ್ ತಂದೆ ತಾಯಿ ಅವ್ರಿಗೆ ವಯಸ್ಸಾಗಿ ನಮ್ ತಂದೆ ತಿರ್ಕೊಂಡು ನಮ್ ತಾಯಿಗೆ ನಾವೇ ನೋಡ್ಕೋಬೇಕು. ಇಷ್ಟೆಲ್ಲ ಜವಾಬ್ದಾರಿ ನಮ್ ಮೇಲಿದೆ. ನಾವ್ ಕೇಳ್ಕೊಂಡು ನಮ್ಗೊಂದಿಷ್ಟು ಜಾಗ ಮಾಡ್ಕೊಳ್ಳಿ, ನಾವ್ ದುಡ್ಕೊಂಡು ನಮ್ ಮಕ್ಳು ನೋಡ್ಕೊಂತೀವಿ. ನಮ್ಮಿಂದ ಎಲ್ಲ ತೊಂದ್ರೆ ಆಗಿ ಒಂದ್ 10 ಜನ ಬಂದ್ ನಮ್ಗೆ ತೊಂದ್ರೆ ಆಗ್ತದೆ, ಅಂಗಡಿ ತೆಗಿಬೇಕು ಅಂದ್ರೆ ನಾವ್ ತೆಗಿತೀವಿ ಸರ್. ಅಷ್ಟೇ ಹೇಳೋದು, ನಮ್ಗೆ ಇನ್ನೇನ್ ಬೇಕಾಗಿಲ್ಲ. ನಮ್ ಜೀವನ ನಾಗಲಕ್ಷ್ಮಿ ಅಂತ ವಿದ್ಯಾಣಪುರ ಇರೋದು ನಾವು. ಉದ್ದೇಶ ಏನಕ್ಕೆ ಅಂದ್ರೆ, ನಮ್ಮ ಉದ್ದೇಶ ನಮಗೆ ತೊಂದ್ರೆ ಕೊಡ್ಬೇಡಿ, ದಯವಿಟ್ಟು ನಾವು ಬಡವರಾಗೆ ಬದುಕ್ತಾ ಇದೀವಿ, ಸಾಯೋದು ಬಡವರಾಗೇನೆ. ಶ್ರೀಮಂತರು ದಯವಿಟ್ಟು ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ, ಯಾರೇ ಆಗ್ಲಿ. ಶ್ರೀಮಂತರು ಇರೋರು ಹಂಗೆ ಮಾಡ್ತಾರೆ, ಕಾಲಿಂದ ಒದಿಯೋದು, ಬಂದ್ ನಮ್ಮ ಐಟಮ್ ಎತ್ಬಿಡೋದು, ಆ ತರ ಮಾಡ್ಬೇಡಿ. ದಯವಿಟ್ಟು ನಾವು ಬಡವರಾಗೆ ಬದುಕ್ತಾ ಇದೀವಿ. ನಿಮ್ಮನ್ನ ಮದ್ವೆ ಮಾಡ್ಕೊಂತೀವಿ, ನಿಮ್ ತರ ಅಂತ ನಾವ್ ಬದುಕಕ್ ಆಗಲ್ಲ. ನಮ್ ತರ ನಮಗ್ ಬದುಕಕ್ ಬಿಡಿ. ನಾವೆಲ್ಲರೂ ನಿಮ್ಮಿಂದ ನಾವ್ ಇದನ್ನೇ ಕೇಳ್ಕೊಳ್ಳೋದಷ್ಟೇ, ಇನ್ನೇನು ಕೇಳಲ್ಲ. ಇದ್ರ ಮುಂದೆ ನಾವೇನು ಮಾತಾಡಲ್ಲ. ದಯವಿಟ್ಟು ನಮ್ಮಿಂದ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿ. ನಮ್ಮನ್ನ ಎಲ್ಲಾರು ಒಗ್ಗಟ್ಟಾಗಿ ನಾವು ಬದುಕ್ತಾ ಇದೀವಿ, ಒಗ್ಗಟ್ಟಿಂದ ನಾವು ಬದುಕ್ಬೇಕು. ಆ ತರ ನಮ್ಮನ್ನ ಬಿಟ್ಕೊಡಿ. ಸುಂಗುತ್ಕಟ್ಟೆ ಮೇನು ಸರೌಂಡಿಂಗ್ ಅಲ್ಲೂ ಅಷ್ಟೇ, ಯಾರನ್ನು ಏನು ತೊಂದ್ರೆ ಕೊಡ್ಬೇಡಿ ದಯವಿಟ್ಟು. ನಾವ್ ಹೇಳ್ತಾ ಇರೋದು ಅಷ್ಟೇ. ನಾವ್ ಹೊಟ್ಟೆ ಪಾಡಕ್ ಬರ್ತೀವಿ, ನಾವು ಊಟ ಮಾಡಕ್ ಬರ್ತೀವಿ ಅಷ್ಟೇ. ಇನ್ನೇನು ಬೇರೆ ನಾವೇನು ಕೇಳಲ್ಲ. 2 ರೂಪಾಯಿ 10 ರೂಪಾಯಿ ದುಡಿತೀವಿ, ಕೋಟಿ ಏನ್ ದುಡಿಯಲ್ಲ. ಕೋಟಿ ದುಡಿದಿದ್ರೆ ಅದು ಒಂಥರ. ಯಾವ್ದೇ ಆಗ್ಲಿ, DK ಶಿವಕುಮಾರ್ ಅವ್ರಿಗೂ ನಾವು ಮದ್ವೆ ಮಾಡ್ಕೊಂತಾ ಇದೀವಿ. ನಾವು ಕಾಂಗ್ರೆಸ್ ಅವರೇನೇ ಆಗಿರ್ಲಿ, ಬಿಜೆಪಿನೇ ಆಗಿರ್ಲಿ, ಜನತಾ ದಳನೇ ಆಗಿರ್ಲಿ, ಯಾವ್ದೇ ಆಗಿರ್ಲಿ, ನಮ್ಮನ್ನ ಎಲ್ಲಾನು ಅಷ್ಟೇ. ಎಲ್ಲ ದೇಶ ನಾವು ಹುಟ್ಟಿರೋದೇ ಭೂಮಿ ಮೇಲೆ, ಸಾಯೋದು ಭೂಮಿ ಮೇಲೆನೆ. ಇನ್ನೇನ್ ನಾವು ಹಾರಾಡ್ಕೊಂಡು ಬದುಕಕ್ ಆಗಲ್ಲ. ದಯವಿಟ್ಟು ನಮ್ಮನ್ನ ತೊಂದ್ರೆ ಕೊಡ್ಬೇಕು ಅಷ್ಟೇ ನಾವೆಲ್ಲರಿಂದ ಕೇಳ್ಕೊಳ್ಳೋದು. ನಮ್ಮ ಮನ್ವಿ ನಮ್ ಪಕ್ಷನ ಹೆಸ್ರ ಮುಮ್ತಾಜ್. ಬೆಂಗಳೂರಿನ ಎಲ್ಲ 28 ಕ್ಷೇತ್ರದಲ್ಲಿ ಬೀದಿ ವ್ಯಾಪಾರಿ ಇವತ್ತೆಲ್ಲ ಇಲ್ಲಿ ಬಂದಿದ್ದೀವಿ. ಫ್ರೀಡಂ ಪಾರ್ಕ್ಗೆ ಎಲ್ಲ ಒಟ್ಟಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇದೀವಿ. ಸರ್ಕಾರ ಗಮನಕ್ಕೆ ತರಬೇಕು ಅಂತ ತಂದಿದ್ದೀವಿ. ನಮ್ಗೆ ಎಲ್ಲ ಬೀದಿ ವ್ಯಾಪಾರಿಗಳಿಗೆ ಅನ್ಯಾಯ ಆಗಿದೆ. ಇವತ್ತು ಎಲ್ಲ ಕಡೆ ಎತ್ತಂಗಡಿ ಆಗ್ತಾ ಇದೆ. ಇಲ್ಲಿ ಬಂದಿರೋ ಪ್ರತಿಭಟನೆಗೆ ಬಂದಿರೋ ಅದು ಎತ್ತಂಗಡಿ ಮಾಡ್ತಾ ಇದೆ ಸರ್ಕಾರ. ಏನು ನೋಟಿಸ್ ಕೊಡ್ದಿರ, ನಮ್ಗೆ ವೆಂಡಿಂಗ್ ಜೂನ್ ಕೊಡ್ದಿರ, ಏಕೆ ಅವ್ರದ್ದು ನಿರ್ಧಾರ ತಗೊಂಡು ಅವರು ಎತ್ತಂಗಡಿ ಅವರು ಮಾಡ್ತಿದ್ದಾರೆ ಇವತ್ತು. ಅದಕ್ಕೆ ನಮ್ಗೆ ನೋಟಿಸ್ ಅಂತೂ ಕೊಟ್ಟಿಲ್ಲ ಅವರು. ಟೌನ್ ವೆಂಡಿಂಗ್ ಕಮಿಟಿಯಲ್ಲಿ ಅದು ನೋಟಿಸ್ ಕೊಡ್ಬೇಕದು. ಅದು ಸರ್ಕಾರ ಕೊಡಕ್ ಬರಲ್ಲ. ಅದು ವೆಂಡಿಂಗ್ ಮಾಡ್ಕೊಡ್ಬೇಕು, ಮಾರ್ಕೆಟ್ ಮಾಡ್ಕೊಡ್ಬೇಕು, ಮತ್ತೆ ನಮ್ಗೆ ಎಲ್ಲ ತರ ಸೌಲಭ್ಯಗಳು ಅವ್ರು ಕೊಡ್ಬೇಕು. ಕೊಟ್ಟಿಲ್ಲ, ಅವ್ರು ಏನೂ ಮಾಡಿಲ್ಲ ಅವರು. ದಯವಿಟ್ಟು ಏನಾಗಿದೆ ಅಂದ್ರೆ ಇವತ್ತು ನಮ್ ಸರ್ಕಾರ ಇವತ್ತು ಬೀದಿ ವ್ಯಾಪಾರಕ್ಕೆ ಏನಾಗಿದೆ ಗೊತ್ತಿಲ್ಲ ಅವ್ರಿಗೆ. ಇಷ್ಟು ದಿವಸ ಆದ್ರೂ ನಮ್ಗೆ ಏನೂ 3 ವರ್ಷ 3 ತಿಂಗಳಾಗ್ತದೆ ಸರ್ಕಾರ ಬಂದು ನಮ್ಗೆ ನಯ ಬೇಸ ಕೆಲಸ ಮಾಡ್ಕೊಂಡಿಲ್ಲ ಅವರು. ಕರ್ನಾಟಕ ಪ್ರದೇಶ ಬೀದಿ ಒಕ್ಕೂಟ ಮಾಡಿದರೆ ಅದು ಸುಳ್ಳು. ಅದರಲ್ಲಿ ಗೋಲ್ಮಾಲ್ ಆಗಿದೆ ಸರ್ಕಾರ. ಅವರು ಸಹ ಒಕ್ಕೂಟ ಏನಾಗಿದೆ ಅಂದ್ರೆ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಮಾಡಿ ಸುಳ್ಳು ಹೇಳಿ ಗ್ಯಾರಂಟಿ ಸರ್ಕಾರ ಅಂತ ಮಾಡಿ ನಿಗಮ ಮಂಡಳಿ ಕೊಡ್ತೀವಿ ಅಂತ ಹೇಳಿ ಯಾವ್ದು ಸಹ ಬಿಜೆಪಿಗೆ ಮುಟ್ಲಿಲ್ಲ ಇವತ್ತರೆಗೂ. ಎಲ್ಲ ಸುಳ್ಳಿನ ಸರ್ಕಾರ ಆಗಿದೆ ಅದು. ಹಂಗಾಗಿ ಇವತ್ತು ನಾವು ತುಂಬಾ ಖಂಡಿಸ್ತೀವಿ ಸರ್ಕಾರನ. ನಮ್ ಬೀದಿ ವ್ಯಾಪಾರ ಅನ್ಯಾಯ ಆಗಿದೆ. ರೋಡ್ ಬಂದಿದ್ದಾರೆ, ಸ್ಕೂಲ್ ಫೀಸು ಮತ್ತೊಂದು ಕಷ್ಟ ಆಗಿದೆ. ಇವತ್ತು ಬೀದಿ ವ್ಯಾಪಾರ ಇರ್ತಿದ್ರೆ ಸಾಮಾನ್ಯ ಜನ ಬರೋದು ಕಷ್ಟ ಆಗಿದೆ. ಒಂದು ಇಡ್ಲಿ 10 ರೂಪಾಯಿ ನಮ್ಮ ಬೀದಿ ವ್ಯಾಪಾರ ಕೊಡ್ತಾರೆ. ದೊಡ್ಡ ಹೋಟ್ಲಿಗೆ ಹೋದ್ರೆ 20 ರೂಪಾಯಿ 50 ರೂಪಾಯಿ 60 ರೂಪಾಯಿ ಕೊಡಬೇಕು. ಅದನ್ನ ಖಂಡಿಸ್ತೀನಿ ನಾನು. ಹಂಗಾಗಿ ನಾವು ಇವತ್ತು ದಯವಿಟ್ಟು ವ್ಯಾಪಾರಿಗಳನ್ನ ನಮ್ಮ ಕಷ್ಟ ಏನೂ ಗೊತ್ತಾಗಿಲ್ಲ. ನಮ್ಗೆ ವೆಂಡಿಂಗ್ ಜೂನ್ ಮಾಡ್ಕೊಡ್ಬೇಕು. ವೆಂಡಿಂಗ್ ಜೂನ್ ಮಾಡ್ಕೊಡ್ಬೇಕು. ನಮ್ಗೆ ಎಲ್ಲ ಕ್ಷೇತ್ರದ 28 ಕ್ಷೇತ್ರದಲ್ಲಿ ವೆಂಡಿಂಗ್ ಜೂನ್ ಮಾಡ್ಕೊಟ್ರೆ, ಅದ ನೋ ವೆಂಡಿಂಗ್ ಜೂನ್ ಮಾಡ್ಕೊಟ್ರೆ ನಾವು ಅಲ್ಲಿ ಕುತ್ಕೊಳ್ಳೋ ಜಾಗ ರೆಡಿ ಇದೀವಿ. ಮಾರ್ಕ್ ಮಾಡ್ಕೊಡ್ಬೇಕು. ಕೆಲವು ಜಾಗ ಇಲ್ಲ ಅಂದ್ರೆ ಖಂಡಿತವಾಗ್ಲೂ 40 ಅಡಿ ರೋಡ್ ಮೇಲೆ ಇದ್ರೆ ಅದ ವೆಂಡಿಂಗ್ ಜೂನ್ ಮಾಡ್ಕೋದು. ರೋಡ್ ಎಲ್ಲ ನಮ್ಗೆ ವ್ಯವಸ್ಥಿತವಾಗಿ ಮಾಡ್ಕೊಡ್ಬೋದು. ಅದು ಸರ್ಕಾರ ಯಾಕೆ ಮಾಡ್ತಾ ಇಲ್ಲ? ಸತತವಾಗಿ ಒಂದು ID ಕಾರ್ಡ್ ಮಾಡ್ಕೊಡಕ್ಕೆ ಸರ್ಕಾರಕ್ಕೆ 2 ವರ್ಷ ಬೇಕಾ? ಒಂದು ಸತತವಾಗಿ ನಮ್ಮ ಒಂದು ತೆರಿಗೆ ಹಣದಲ್ಲಿ ಒಂದು ID ಕಾರ್ಡ್ ಮಾಡ್ಕೊಡೋದಕ್ಕೆ ಬರೀ 2 ವರ್ಷ ಬೇಕಾ? ಒಂದು ID ಕಾರ್ಡ್ ಮಾಡೋಕೆ ಸರ್ಕಾರ ಕೈಲಿ ಆಗಿಲ್ವಾ? ಅದನ್ನ ಯಾಕೆ ಕೃಷ್ಣ ಬೈರೇಗೌಡರು ಎಚ್ಚೆತ್ಕೊಂಡಿಲ್ಲ? ಬೆಂಗಳೂರು ಉಸ್ತುವಾರಿ ಮಂತ್ರಿ ಯಾಕೆ ಎತ್ಕೊಂಡಿಲ್ಲ? ಹಂಗಾಗಿ ನಾವು ಕೇಳಕ್ ಬಯಸ್ತೀವಿ.
ನಾವು ಬರೀ ಒಂದು ID ಕಾರ್ಡ್ ಸರ್ಕಾರ 2 ವರ್ಷ ಬೇಕಾದ್ರೆ ನಮ್ಗೆ ತುಂಬಾ ಅನುವು ಇದೆ. ಹಂಗಾಗಿ ರೆಡಿ ಮಾಡ್ಕೊಳ್ಬೇಕು. ಇಲ್ಲಾಂದ್ರೆ ನಮ್ದು ಮುಗ್ಗರದ ಹೋರಾಟ ಮಾಡಕ್ ರೆಡಿ ಇದೀವಿ. ಎಲ್ಲಾ ಬೀದಿ ಬದಿ ಆಮೇಲೆ ಒಗ್ಗಟ್ಟಾಗಿ ಇವತ್ತು ಏನು ಪ್ರದರ್ಶನ ಮಾಡ್ತಾ ಇದೀವಿ ಅದು ಮುಂದೆ ಸರ್ಕಾರಕ್ಕೆ ಗೊತ್ತಾಗುತ್ತೆ. ಇವತ್ತು ಏನು ಮುಗಿಯೋದ ಲಕ್ಷಣ ಕಾಣ್ತಾ ಇಲ್ಲ. ಸರ್ಕಾರಕ್ಕೆ ನಾವೇನು ಸುಮ್ಮನೆ ಬಿಡಲ್ಲ. ನಮ್ಮ ಹಕ್ಕ ನಾವು ಕೇಳ್ತೀವಿ. ನಮ್ಮ ಏನು ಸುಮ್ಮನೆ ಹೇಳ್ಕೊಡೋದು ಬೇಡ. ನಾವು ಈ ದೇಶದ ಪ್ರಜೆ ನಾವು ಕೂಡ ನಾವು ಟ್ಯಾಕ್ಸ್ ಪೇಯರ್ಸ್. ಸಾಲಾಗತ್ತೆ ನಾವು ಟ್ಯಾಕ್ಸ್ ಕಟ್ತೀವಿ. ಫೋನ್ ಪೇ ಗೂಗಲ್ ಪೇ ಎಲ್ಲ ಬಂದಿದೆ. ಇವತ್ತು ಸಣ್ಣ ಪುಟ್ಟ ವ್ಯಾಪಾರ ಮಾಡಕ್ಕೆ ಆಗ್ತಾ ಇಲ್ಲ. ಆನ್ಲೈನ್ ವ್ಯಾಪಾರ ಇದೆ. ಆನ್ಲೈನ್ ಬಂದು ಅಜ್ಜಿ ತಾತ ಎಲ್ಲ ವ್ಯಾಪಾರ ಮಾಡ್ಬೇಕು. ಸೊಪ್ಪು ತರಕಾರಿ ಮುತ್ತದ್ದು ಎಲ್ಲ ಮಾಡ್ಬೇಕು. ಆದ್ರೂ ಕೂಡ ಜನಗಳು ಇವತ್ತೇನು ವ್ಯಾಪಾರಿಗಳು ಮಾಡೋರ ಮೇಲೆ ಟಾರ್ಗೆಟ್ ಮಾಡ್ಕೊಂಡು ಸರ್ಕಾರ ಈ ಕೂಡಲೇ ಕೊಡ್ತಾ ಕೆಲಸ ಮಾಡ್ತಾ ಇದೆ. ಕೂಡಲೇ ಇದನ್ನ ಎತ್ತಂಗಡಿ ಬರೋದು ಕೂಡ ನಿಲ್ಲಿಸಬೇಕು. ಇದು ನಮ್ಮ ಎಲ್ಲ ಜಂಟಿ ವರ್ಗದ ಸಭೆ ಒತ್ತಾಯ. ಅದಕ್ಕಾಗಿ ನಾವು ಇವತ್ತು ದೊಡ್ಡ ಮಟ್ಟದಲ್ಲಿ ಸೇರಿದ್ದೀವಿ. ನವ ಕರ್ನಾಟಕ ರಾಜ್ಯ ಬೀದಿ ಬದಿ ವ್ಯಾಪಾರ ಸಂಘ ರಾಜ್ಯಾಧ್ಯಕ್ಷ ಕೆ ಶಿವಮೂರ್ತಿ. ನಮಸ್ತೆ. ಸಿರಾಜ್ ಅಂತ ನನ್ನ ಹೆಸರು. BV ಕೆಂಗ ರೋಡ್ ಅಲ್ಲಿ ವ್ಯಾಪಾರ ಮಾಡ್ತೀವಿ. ಸುಮಾರು 15-20 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ. ಇವಾಗ ನಮ್ಗೆ BBMP ಇಂದ ಲೋನ್ ಬೇರೆ ಕೊಟ್ಟಿದ್ದಾರೆ. ಅದ್ ಲೋನ್ ತೀರ್ಸ್ಬೇಕು. ಮುಂಚೆ 10,000 ರೂಪಾಯಿ ಕೊಟ್ಟಿದ್ರು, ಅದು ತೀರ್ಸ್ಬಿಟ್ರು. ಇವಾಗ 30,000 ಕೊಟ್ಟಿದ್ರು, ಅದು ತೀರ್ಸ್ಬಿಟ್ಟಿದ್ದೀವಿ. ಇವಾಗ 50,000 ತಗೊಂಡಿದ್ದೀವಿ. ಇನ್ನ ಅದು ಲೋನ್ ಕ್ಲಿಯರ್ ಆಗ್ತಾ ಇದೆ. ಇನ್ನ ತೀರ್ಸಿಲ್ಲ ನಾವು. ಇವಾಗ ಲೈಸೆನ್ಸ್ ಬೇರೆ ಮಾಡ್ಕೊಟ್ಟಿದ್ದಾರೆ ಅವರು. ಅದು ಸ್ವಲ್ಪ ಏನಾದ್ರು ನಮ್ಗೆ ಪರಿಹಾರ ಮಾಡಿಕೊಟ್ರೆ ನಾವೇನೋ ನಮ್ಮ ಮಕ್ಕಳ ಜೀವನ ನಡೆಸ್ಕೊಂಡು ಹೋಗ್ತೀವಿ. 4 ಮಕ್ಕಳು ಅವ್ರ ಕಡೆಯಿಂದಾನೆ ಲೈಸೆನ್ಸ್ ಕೊಟ್ಟಿರೋದು ನಮ್ಗೆ BBMP ಇಂದ. ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಹಿಂಗೆ ಮಾಡ್ಬಿಟ್ರೆ ನಾವು ಎಲ್ಲಿ ಹೋಗ್ಬೇಕು? ಅವ್ರು ಬೇರೆ ಕಡೆ ಜಾಗ ಕೊಡ್ತಾರ ಅಂತ ಹೇಳ್ತಾ ಇದಾರೆ. ಬೇರೆ ಕಡೆ ನಾವು ಮಾಡ್ಕೊಂಡು ಏನ್ ಮಾಡ್ಬೇಕು ಜೀವನ? ಅಲ್ಲಿ ಗಿರಾಕಿ ಬರ್ತಾರೆ, ಬರಲ್ಲ, ನಮ್ಗೇನ್ ಗೊತ್ತು? ಇಲ್ಲಿ ನಾವು 15-20 ವರ್ಷದಿಂದ ಮಾಡ್ತಾ ಇದೀವಿ ವ್ಯಾಪಾರ. ಸ್ವಲ್ಪ ಏನಾದ್ರು ಪರಿಹಾರ ಮಾಡ್ಕೊಡಿ ಸ್ವಲ್ಪ. ನಾವು ಬೆಳಿಗ್ಗೆ ಬರ್ತೀವಿ, ಸಾಯಂಕಾಲ ಎತ್ಕೊಂಡು ಹೋಗ್ತೀವಿ. ನಾವು ಟೆಂಟು ಪಂಟು ಅದು ಇದು ಅಡ್ಡ ಗಿಡ್ಡ ಏನು ಹಾಕಲ್ಲ. ಕೆಳಗಡೆ ಹಾಕ್ತಿವಿ, ಅದೇ ಎತ್ಕೊಂಡು ನಾವು ಹೋಗ್ತಾ ಇರ್ತೀವಿ. ನಾವು ಫುಟ್ಪಾತ್ ವ್ಯಾಪಾರ, ಗಾಡಿ ತಗೊಳ್ಳೋ ಗಾಡಿಯಲ್ಲಿ ವ್ಯಾಪಾರ ಮಾಡ್ತಾ ಇರೋದು. ಎಲ್ಲ ಬಂದು ಎತ್ತಿಸಿ ಎಲ್ಲ ಹೊಡೆದಾಕಿ ನಮ್ಗೆ 3 ಜನ ಮಕ್ಕಳಿದ್ದಾರೆ. ಗಂಡ ಇರೋರು ಇದಾರೆ, ಗಂಡ ಇಲ್ದಿರೋರು ಇದಾರೆ. ಈ ತರ ಎಲ್ಲ ಪ್ರಾಬ್ಲಮ್ ಮಾಡ್ತಾ ಇದ್ರೆ ನಾವು ಡೈಲಿ ಊಟ ಏನ್ ಮಾಡೋದು? ನೀವೇ ಹೇಳಿ ಸರ್. ಫುಟ್ಪಾತ್ ಅಲ್ಲಿ ನಾವೇನೇ ತೊಂದರೆ ಮಾಡಲ್ಲ. ಅವ್ರು ವ್ಯಾಪಾರ ಮಾಡ್ಕೊಂಡು ಅವ್ರವ್ರು ಇರ್ಲಿ, ಯಾರಿಗೇನ್ ತೊಂದರೆ ಮಾಡಲ್ಲ ಅಂದ್ರು. ಇವಾಗ ಎಲ್ಲ ಲೈಸೆನ್ಸ್ ಕೊಟ್ರು, ಇವಾಗ ಗಾಡಿನೂ ಎತ್ತಿಸ್ತಾವ್ರೆ. ನಾವೇನ್ ಮಾಡೋದು ಹೇಳಿ ಸರ್? ಈ ಫುಟ್ಪಾತ್ ನ ನಂಬ್ಕೊಂಡೆ ನಾವ್ ಜೀವನ ಮಾಡ್ತಾ ಇರೋದು. ಈ ತರ ತೊಂದರೆ ಕೊಟ್ರೆ ಸೀಮನೇನೋ ಪೆಟ್ರೋಲ್ ಉಯ್ಕೊಂಡು ರೋಡಲ್ಲೇ ಕುತ್ಕೊಂಡು ಅಂಟಿಸ್ಕೊಬಿಡ್ತೀವಿ ಅಷ್ಟೇ. ನನ್ನ ಹೆಸರು